ಯು ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಅಂಜನ್ ಕೆ ಕುಂದರ್. ತೆಂಕುತಿಟ್ಟಿನ ಮೊದಲ ಮಹಿಳಾ ಭಾಗವತರು ಇನ್ನಿಲ್ಲ. ಲೀಲಾವತಿ ಬೈಪಡಿತ್ತಾಯ ವಿಧಿವಶರಾಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಲೀಲಾವತಿ ಬೈಪಡಿತ್ತಾಯ ಶನಿವಾರದಂದು ವಿಧಿವಶರಾಗಿದ್ದಾರೆ. ಲೀಲಾವತಿ ಬೈಪಡಿತ್ತಾಯ ಅವರು 4 ದಶಕಗಳಿಗೂ ಹೆಚ್ಚು ಕಾಲ ಸೇವೆಗೈದಂತಹ ಮಹಿಳಾ ಭಾಗವತರು. ತೆಂಕುತಿಟ್ಟಿನ ಮೊದಲ ಮಹಿಳಾ ಭಾಗವತರು ಇನ್ನಿಲ್ಲ ಅನ್ನುವಂತಹ ಒಂದು ಸೂತಕದ ಛಾಯೆ ಯಕ್ಷಗಾನ ರಂಗಕ್ಕೆ ಬರಸಿಡಿಲಿನ ಹಾಗೆ ಬಂದೆರಗಿದೆ. 77 ವರ್ಷದ ಲೀಲಾವತಿ ಬೈಪಡಿತ್ತಾಯ ಅವರು ಇನ್ನಿಲ್ಲ. ಕಲಾ ಸೇವೆಯ ಮೂಲಕ ಎಂದೆಂದಿಗೂ ಕೂಡ ಲೀಲಾವತಿ ಬೈಪಡಿತ್ತಾಯರು ಅಜರಾಮರವಾಗಿರ್ತಾರೆ. ಅವರ ಕಲಾ ಸೇವೆಯನ್ನು ಅಭಿಮಾನಿಗಳು ಸದಾ ಸ್ಮರಿಸಿಕೊಳ್ತಾರೆ. ತನ್ನ ಕಲಾ ಸೇವೆಯ ಮೂಲಕ, ಅನನ್ಯ ಯಕ್ಷಗಾನದ ಪ್ರೀತಿಯ ಮೂಲಕ ಲೀಲಾವತಿ ಬೈಪಡಿತ್ತಾಯರು ತೆಂಕುತಿಟ್ಟಿನ ಮೊದಲ ಮಹಿಳಾ ಭಾಗವತರು ಇನ್ನಿಲ್ಲ. ಲೀಲಾವತಿ ಬೈಪಡಿತ್ತಾಯರು ವಿಧಿವಶರಾಗಿದ್ದಾರೆ. ವಿಧಿಯ ಕರೆಗೆ ಹೋಗುಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ ಲೀಲಾವತಿ ಬೈಪಡಿತ್ತಾಯ ಅವರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಹಲವು ಪ್ರಶಸ್ತಿಗಳ ಗರಿ ಲೀಲಾವತಿ ಬೈಪಡಿತ್ತಾಯರಿಗೆ ಇದೆ. ಹಲವು ಶಿಷ್ಯಂದಿರನ್ನು ಬೆಳೆಸಿದಂತಹ ಕೀರ್ತಿ ಇದೆ. ಅವರ ಈ ನಿಧನದ ವಾರ್ತೆ ಯಕ್ಷಗಾನ ರಂಗಕ್ಕೆ ಬರಸಿಡಿಲಿನ ಹಾಗೆ ಬಂದಿರಗಿದೆ. ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ವಿವಿಧ ಮೇಳಗಳು ಹೊರಡ್ತಾ ಇತ್ತು, ಯಕ್ಷಗಾನ ಪ್ರದರ್ಶನವನ್ನು ನೀಡ್ತಾ ಇತ್ತು. ಹಲವು ಸೇವೆಗಳನ್ನು ಮಾಡುವಂತಹ ಅವಕಾಶ ಲೀಲಾವತಿ ಬೈಪಡಿತ್ತಾಯರಿಗೆ ಇತ್ತು. ಆದರೆ ವಿಧಿಯ ಕರೆಗೆ ಹೋಗುಟ್ಟು ಲೀಲಾವತಿ ಬೈಪಡಿತ್ತಾಯರು ಇಹಲೋಕವನ್ನು ತ್ಯಜಿಸಿದ್ದಾರೆ. 77 ವರ್ಷದ ಲೀಲಾವತಿ ಬೈಪಡಿತ್ತಾಯ ಅವರು ಇನ್ನಿಲ್ಲ. ಈ ಸುದ್ದಿ ಬರ ಸಿಡಿಲಿನ ಹಾಗೆ ಯಕ್ಷಗಾನ ರಂಗಕ್ಕೆ ಬಂದಿರಗಿದೆ. ಯಕ್ಷ ಮಾತೆ ಕೂಡ ದುಃಖ ತಪ್ತಳಾಗಿದ್ದಾಳೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯೆಯೂ ಆಗಿ ಕೆಲ ಕಾಲ ಸೇವೆಯನ್ನ ಮಾಡಿದ್ರು. 2010 ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿಯ ಗೌರವ ಕೂಡ ಸಂದಿದೆ. ಪುರುಷ ಪ್ರಧಾನ ಕಲೆ ಯಕ್ಷಗಾನದಲ್ಲಿ ಮಹಿಳಾ ಯಕ್ಷ ಮಾಣಿಕ್ಯದ ಸೇವೆಯಾಗಿದೆ. ಶನಿವಾರ ಸಂಜೆಯ ವೇಳೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಲೀಲಾವತಿ. 2012ರಲ್ಲಿ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪ್ರಶಸ್ತಿಯ ಗೌರವ, ರಾಣಿ ಅಬ್ಬಕ್ಕ ಪುರಸ್ಕಾರ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಲೀಲಾವತಿ ಬೈಪಡಿತ್ತಾಯರು. ಅಂದರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯೆಯಾಗಿಯೂ ಕೂಡ ಲೀಲಾವತಿ ಬೈಪಡಿತ್ತಾಯರು ಸೇವೆಯನ್ನು ಮಾಡಿರುವಂಥದ್ದು. 2010 ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿಯ ಗೌರವ ಕೂಡ ಲೀಲಾವತಿ ಬೈಪಡಿತ್ತಾಯರಿಗೆ ಸಂದಿದೆ. ಹೇಳಿ ಕೇಳಿ ಯಕ್ಷಗಾನ ಪುರುಷ ಪ್ರಧಾನ ಕಲೆ ಅಂತ ಹೇಳಿ ಖ್ಯಾತಿಯನ್ನು ಪಡ್ಕೊಂಡಿತ್ತು. ಅಂತಹ ಪುರುಷ ಪ್ರಧಾನ ಕಲೆ ಯಕ್ಷಗಾನದಲ್ಲಿ ಮಹಿಳಾ ಯಕ್ಷ ಮಾಣಿಕ್ಯದ ಸೇವೆಯಾಗಿದೆ. ಯಕ್ಷಮಾತೆ ಲೀಲಾವತಿ ಬೈಪಡಿತ್ತಾಯರಿಂದ ಸೇವೆಯನ್ನು ಪಡ್ಕೊಂಡಿದ್ದಾಳೆ. ಆದರೆ ಈಗ ಆ ಮಾತೆ ಕೂಡ ದುಃಖ ತಪ್ತಳಾಗಿದ್ದಾಳೆ. ತನಗೆ ಲೀಲಾವತಿ ಬೈಪಡಿತ್ತಾಯರ ಯಕ್ಷ ಸೇವೆ ಇನ್ನು ಮುಂದೆ ಇಲ್ವಲ್ಲ ಅನ್ನುವಂತಹ ದುಃಖ ಕೂಡ ಆಕೆಗೆ ಇದೆ. ಆಕೆ ಕೂಡ ಕಣ್ಣೀರನ್ನು ಇಡ್ತಾ ಇದ್ದಾಳೆ. ಯಕ್ಷಮಾತೆ, ಯಕ್ಷ ಕಲಾವಿದರನ್ನು ಬೆಳೆಸುವಂತಹ ಮಾತೆ
ಲೀಲಾವತಿ ಬೈಪಡಿತಾಯರಿಗೂ ಒಂದು ಅವಕಾಶವನ್ನು ಕೊಟ್ಟರು. ಆಕೆ ಕೂಡ ಬೆಳೆಯೋದಕ್ಕೆ ಕಾರಣರಾದರು. ಆಕೆ ಕೂಡ ವಿಧಿಯ ಕರೆಗೆ ಹೋಗುಟ್ಟು, ಅಂದರೆ ಲೀಲಾವತಿ ಬೈಪಡಿತಾಯರು ವಿಧಿಯ ಕರೆಗೆ ಹೋಗುಟ್ಟು ಈಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಆ ಸಾವು ಯಕ್ಷಗಾನ ಅಭಿಮಾನಿಗಳಿಗೆ. ಧರ್ಮಸ್ಥಳ ಯಕ್ಷಗಾನ ತರಬೇತಿ ಕೇಂದ್ರ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ ಇದು ಮಾಡಿದ್ದಾರೆ, ಇನ್ನು ಸೇವೆಯನ್ನು ಕೊಟ್ಟಿದ್ದಾರೆ. ತಮ್ಮದೇ ಮನೆಯಲ್ಲಿ ಭಾಗವತಿಕೆಯನ್ನು ಮಾಡ್ತಾ ಇದ್ರು. ಹಲವು ಮಹಿಳಾ ಭಾಗವತರಿಗೆ ಲೀಲಾವತಿ ಬೈಪಡಿತಾಯರು ಪ್ರೇರಣೆಯಾಗಿದ್ರು. ಕುಂಬಳೆ, ಬಪ್ಪನಾಡು ಮುಂತಾದ ಮೇಳಗಳಲ್ಲಿ ಭಾಗವತಿಗೆ ಮಾಡಿದಂತಹ ಹಿರಿಜೀವ ಅದು. ಹಿರಿಯ ಹಿಮ್ಮೇಳವಾದಕಾರಿ ನಾರಾಯಣ ಬೈಪಡಿತಾಯರ ಪತ್ನಿ ಲೀಲಾವತಿ, ಪುತ್ರ ಪತ್ರಕರ್ತ ಅವಿನಾಶ್ ಬೈಪಡಿತಾಯ ಅವರು ಸೇರಿದಂತೆ ಇಬ್ಬರು ಪುತ್ರರನ್ನ ಅಗಲಿದ್ದಾರೆ ಲೀಲಾವತಿ ಬೈಪಡಿತಾಯರು. ಹಿರಿಯ ಯಕ್ಷಗಾನ ಕಲಾವಿದೆ ಲೀಲಾವತಿ ನಿಧನಕ್ಕೆ ಅಭಿಮಾನಿಗಳ ಸಂತಾಪ. ಧರ್ಮಸ್ಥಳ ಸೇರಿದಂತೆ ಹಲವು ಯಕ್ಷಗಾನ ತರಬೇತಿ ಕೇಂದ್ರಗಳಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ಲೀಲಾವತಿ ಬೈಪಡಿತಾಯರು. ತಮ್ಮದೇ ಮನೆಯಲ್ಲಿ ಭಾಗವತಿಗೆಯನ್ನ ಹೇಳಿಕೊಟ್ಟಂತಹ ಅನರ್ಘ್ಯ ರತ್ನ ಲೀಲಾವತಿ ಬೈಪಡಿತಾಯರು. ಅವರ ಈ ಕಲಾ ಸೇವೆ ಇದೆಯಲ್ಲ, ಎಲ್ಲರಿಗೂ ಕೂಡ ಪ್ರೇರಣೆ. ಮಹಿಳಾ ಭಾಗವತರಿಗಿರ್ಬೋದು, ಪುರುಷ ಭಾಗವತರಿಗಿರ್ಬೋದು, ಎಲ್ಲರಿಗೂ ಕೂಡ ಪ್ರೇರಣೆ. ಜೊತೆಗೆ ಹಲವು ಪ್ರಶಸ್ತಿಗಳನ್ನು ಕೂಡ ಲೀಲಾವತಿ ಬೈಪಡಿತಾಯರು ಪಡ್ಕೊಂಡಿರುವಂಥದ್ದು. ಲೀಲಾವತಿ ಬೈಪಡಿತಾಯರ ನಿಧನಕ್ಕೆ ಅಭಿಮಾನಿಗಳು ಸಂತಾಪವನ್ನು ಸೂಚಿಸಿದ್ದಾರೆ. ಹಿರಿಯ ಯಕ್ಷಗಾನ ಕಲಾವಿದೆ ಲೀಲಾವತಿ ಬೈಪಡಿತಾಯರು ನಿಧನ ಹೊಂದಿದ್ದಾರೆ. ಅವರ ಸಾವಿಗೆ ಈಗ ಕಂಬನಿಯನ್ನು ಮಿಡಿತಾ ಇದ್ದಾರೆ ಯಕ್ಷಗಾನ ಅಭಿಮಾನಿಗಳು. ಯಕ್ಷಗಾನದಲ್ಲಿ ಲೀಲಾವತಿ ಬೈಪಡಿತಾಯರ ಪದ್ಯ ಇದೆ ಅಂತ ಹಲವರು ಬರ್ತಾ ಇದ್ರಂತೆ. ಮಹಿಳೆಯರಿಗೆ ಅವಕಾಶ ಮರೀಚಿಕೆಯಾಗಿದ್ದಂತಹ ಸಂದರ್ಭದಲ್ಲಿ ಬೆಳವಣಿಗೆಯನ್ನು ಕಂಡಿದ್ರು ಲೀಲಾವತಿಯವರು. ಬಹಳಷ್ಟು ಸಿದ್ಧತೆಗಳಿಂದಲೇ ವೇದಿಕೆಗೆ ಆಗಮನವನ್ನು ಮಾಡ್ತಾ ಇದ್ರು ಲೀಲಾವತಿ ಬೈಪಡಿತಾಯರು. ಲೀಲಾವತಿ ಬೈಪಡಿತಾಯರ ನಿಧನದಿಂದ ಯಕ್ಷಗಾನ ಲೋಕ ಈಗ ಬಡವಾಗಿದೆ. ಇವರ ಖ್ಯಾತಿ ಎಲ್ಲಿವರೆಗೆ ಇತ್ತು ಅಂತ ಹೇಳಿದ್ರೆ, ಯಕ್ಷಗಾನ ಕಾರ್ಯಕ್ರಮಕ್ಕೆ ಲೀಲಾವತಿ ಬೈಪಡಿತಾಯರು ಬರ್ತಾರೆ ಅಂತ ಹೇಳಿದ್ರೆ ಅವರ ಅಭಿಮಾನಿ ಬಳಗಾಲಿ ಸೇರ್ತಾ ಇತ್ತು. ಲೀಲಾವತಿ ಅಮ್ಮನವರ ಭಾಗವತಿಕೆ ಇದೆ, ಲೀಲಾವತಿ ಅಮ್ಮನವರ ಭಾಗವತಿಯನ್ನ ಕಣ್ತುಂಬಿಕೊಡಬೇಕು, ನೋಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಬರ್ತಾ ಇದ್ರು. ಮಹಿಳೆಯರಿಗೆ ಅವಕಾಶವೇ ಮರೀಚಿಕೆಯಾಗಿತ್ತು ಆ ಸಂದರ್ಭದಲ್ಲಿ. ಆಗ್ಲೇ ಹೇಳಿದೆ, ಪುರುಷ ಪ್ರಧಾನ ಅಂತ ಹೇಳಿ ಜನಜನಿತವಾಗಿತ್ತು ಯಕ್ಷಗಾನ ಕಲೆ. ಈಗ ಮಹಿಳೆಯರು ಕೂಡ ಇರುವಂಥದ್ದು, ಮಕ್ಕಳು ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಮೊದಲಿನ ಕಾಲದಲ್ಲಿ ಪುರುಷರಿಗೆ ಮಾತ್ರ ಸೀಮಿತ ಆಗಿದ್ದಂತಹ ಕಲೆ ಇದು. ಆ ಸಂದರ್ಭದಲ್ಲೇ ಯಾರು ಏನೇ ಹೇಳಿ ನನ್ನ ಕಲಾ ಸೇವೆಯನ್ನು ಮುಂದುವರಿಸ್ತೇನೆ ಅಂತ ಹೇಳಿ ಅವರು ನಿಲ್ತಾರೆ. ಅವರ ಕಲೆಗೆ ಅವರ ಪತಿ ಸಪೋರ್ಟನ್ನು ಕೊಡ್ತಾರೆ. ಆ ಸಂದರ್ಭದಲ್ಲೇ ಬೆಳೆದಂತಹ ಲೀಲಾವತಿ ಬೈಪಡಿತಾಯರು ಹಲವರಿಗೆ ಪ್ರೇರಣೆಯಾಗಿದ್ರು. ಹಲವರು ಕಲಾವಿದರನ್ನ ಬೆಳೆಸಿದ್ರು. ಅವರ ಈ ನಿಧನ ಇದೆಯಲ್ಲ, ಯಕ್ಷಗಾನ ಲೋಕಕ್ಕೆ ಈಗ ತುಂಬಲಾರದ ನಷ್ಟ ಆಗಿದೆ. ಹಿರಿಯ ಮಹಿಳಾ ಕೊಂಡಿಯನ್ನ ಯಕ್ಷಗಾನ ಲೋಕ ಕಳೆದುಕೊಂಡಿದೆ. ಅಂದರೆ ಯಕ್ಷಗಾನ ರಂಗದ ಮೊದಲ ವೃತ್ತಿಪರ ಮಹಿಳಾ ಭಾಗವತರು ಲೀಲಾವತಿ ಬೈಪಡಿತಾಯರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವರ ಅಂತಿಮ ಕಾರ್ಯ ನಡೀತಾ ಇರುವಂತಹ ಅವರ ಮನೆಯ ದೃಶ್ಯಾವಳಿಗಳನ್ನು ನಾವು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ವಾಹಿನಿಯ ಮುಖಾಂತರ ತಾವು ನೋಡ್ಬೋದು. ಅವರ ಕುಟುಂಬಿಕರು, ಅವರ ಬಂಧು ಬಳಗ, ಅವರ ಅಭಿಮಾನಿಗಳು, ಅವರ ಸಹಪಾಠಿಗಳು, ಅಂದರೆ ಅವರ ಜೊತೆಯಲ್ಲಿ ಕಲ್ತಿರುವಂಥವರು ಇರ್ಬೋದು, ವಿದ್ಯಾಭ್ಯಾಸ ಜೊತೆಗೆ ಯಕ್ಷಗಾನದಲ್ಲಿ ಸೇವೆಯನ್ನು ಮಾಡುವಂಥ ಸಂದರ್ಭ ಅವರ ಜೊತೆಗೆ ಇದ್ದಂಥವರು ಇರ್ಬೋದು. ಅಂದರೆ ಎಲ್ಲಿಯವರೆಗೆ ಅಂತ ಹೇಳಿದರೆ, ತೆಂಕು ಮತ್ತು ಬಡಗಿನಲ್ಲೂ ಕೂಡ ಕಂಚಿನ ಕಂಠ ಅಂತ ಹೇಳಿ ಕಾಳಿಂಗನವರನ್ನು ನಾವು ಏನು ಹೇಳ್ತೇವೆ, ಅವರು ಎಲ್ಲರಿಗೂ ಗೊತ್ತಿರುವಂಥದ್ದು. ತೆಂಕು ಬಡಗುತಿಟ್ಟಿನಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂಥವರು ಕಾಳಿಂಗನವರು. ಅವರ ಜೊತೆಗೆ ಕೂಡ ಸ್ವರವನ್ನು ಸೇರಿಸಿರುವಂತಹ ಗಟ್ಟಿಗಿತ್ತಿ ಲೀಲಾವತಿ ಬೈಪಡಿತಾಯರು. ಅವರ ಈ ನಿಧನ ಯಾರಿಗೂ ಕೂಡ ಅರಗಿಸಿಕೊಳ್ಳಲಾಗದಂತಹ ಸುದ್ದಿ ಇದು. ಬರೋಬ್ಬರಿ 4 ದಶಕಗಳಿಗೂ ಕಾಲ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂಥವರು ಲೀಲಾವತಿ ಬೈಪಡಿತಾಯರು. ಈಗ ಅವರ ನಿಧನ ಯಕ್ಷಗಾನ ರಂಗಕ್ಕೆ ಬರಸಿಡಿನ ಹಾಗೆ ಬಂದಿರಗಿದೆ. ಪುರುಷ ಪ್ರಧಾನ ಕಲೆಯಾಗಿರುವಂತಹ ಯಕ್ಷಗಾನದಲ್ಲಿ ಲೀಲಾವತಿ ಬೈಪಡಿತಾಯರು 4 ದಶಕಗಳಿಗೂ ಕಾಲ ಹೆಚ್ಚು ಸೇವೆಯನ್ನು ಮಾಡಿದ್ದಾರೆ. 2000 2018
ಪುರುಷ ಪ್ರಧಾನಿ ಆಗಿರುವಂತಹ ಕಲೆಯಾದಂತಹ ಯಕ್ಷಗಾನದಲ್ಲಿ ಲೀಲಾವತಿ ಬೈಪಡಿತಾ ಇರೋರು ಸುಮಾರು 4 ದಶಕಗಳ ಕಾಲ ಭಾಗವತರಾಗಿ ಮನೆ ಮಾತಾಗಿದ್ದರು. ಇನ್ನು ಇವರ ಸಾಧನೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ 2010ನೇ ಸಾಲಿನ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 2012ರಲ್ಲಿ ಕರ್ನಾಟಕ ಸರ್ಕಾರ ಸಾಧಕರ ಹಿರಿಯ ನಾಗರಿಕರು ಪ್ರಶಸ್ತಿಗೂ ಇವರು ಭಾಜನರಾಗಿರುವಂಥದ್ದು. ರಾಣಿ ಅಬ್ಬಕ್ಕ ಪುರಸ್ಕಾರ, ವಿಶ್ವ ತುಳು ಸಮ್ಮೇಳನ ಗೌರವ, ಅಗರಿ ಪ್ರಶಸ್ತಿ, ಸುಳ್ಯದ ರಂಗಮನೆ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಮಂಗಳೂರು ವಿವಿಯ ಯಕ್ಷಮಂಗಳ ಪ್ರಶಸ್ತಿ, ಉಡುಪಿಯ ಕಲಾರಂಗ ಪುರಸ್ಕಾರ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಲೀಲಾವತಿ ಬೈಪಡಿತೆಯವರು ಪಡೆದಿದ್ದಾರೆ. ಇನ್ನು ಪತಿಯೊಂದಿಗೆ ಧರ್ಮಸ್ಥಳದ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ 10 ವರ್ಷ ಕಟೀಲು, ಮೂಡಬಿದ್ರೆ, ಬಜಪೆ ಹಲವು ಕಡೆ ಭಾಗವತಿಕೆಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕಟೀಲು, ಮೂಡಬಿದ್ರೆ ಅವರದೇ ಮನೆಯಲ್ಲಿ ಹಲವು ಮಂದಿಗೆ ಭಾಗವತಿಕೆಯನ್ನು ಹೇಳಿಕೊಟ್ಟಿದ್ದಾರೆ ಲೀಲಾವತಿ ಬೈಪಡಿತಾಯರು. ಇನ್ನು ಭಾಗವತಿಕೆಯಲ್ಲಿ ಪ್ರಮುಖವಾಗಿ ಬೇಕಾಗುವಂತಹ ಸಾಹಿತ್ಯ ಶುದ್ಧಿ, ಭಾಷಾ ಶುದ್ಧಿ ಲೀಲಾವತಿ ಬೈಪಡಿತಾಯವರ ಒಂದು ಹೆಗ್ಗಳಿಕೆ ಅಂತ ನಾವು ಹೇಳ್ಬೋದು. ಇನ್ನು ಯಕ್ಷಗಾನದಲ್ಲಿ ಪ್ರಧಾನವಾಗಿ ಬರುವಂಥದ್ದು ವೀರರಸ. ಪ್ರಧಾನ ಸನ್ನಿವೇಶಗಳಲ್ಲಿ ಹೆಣ್ಣು ಕಂಠವನ್ನು ಮರೆಸಿ, ಅಂದರೆ ಪುರುಷರು ಗಟ್ಟಿ ಭಾಗವತಿಕೆ ಬೇಕಾಗುತ್ತೆ. ಆ ಕಂಠವನ್ನು ಮರೆಸಿ ಪುರುಷರಷ್ಟೇ ಸಮಬಲವಾಗಿ ಭಾಗವತಿಕೆಯನ್ನು ಮಾಡುವಂತಹ ಒಂದು ಚಾಕಚಕ್ಯತೆಯನ್ನು ಲೀಲಾವತಿ ಬೈಪಡಿತಾಯರು ಹೊಂದಿದ್ರು. ಈ ಮೂಲಕ ಏನಾಗುತ್ತೆ ಅಂತ ಹೇಳಿದರೆ, ಮಹಿಳೆಯರು ಕೂಡ ಯಕ್ಷಗಾನದಲ್ಲಿ ಭಾಗವತಿಕೆಯನ್ನು ಮಾಡಬಹುದು, ಮಹಿಳೆಯರು ಕೂಡ ಯಕ್ಷಗಾನದಲ್ಲಿ ವೇಷವನ್ನು ಮಾಡಬಹುದು. ಶಕ್ತಿ ಸಾಮರ್ಥ್ಯ ಇದೆ, ಮಹಿಳೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಸಾಧ್ಯ ಆಗುತ್ತೆ. ನನ್ನ ಈ ಸಾಧನೆ ಇದೆಯಲ್ಲ, ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು. ಸರಳ ನಡೆನುಡಿಯ ಲೀಲಾವತಿ ಬೈಪಡಿತಾಯ ಅಂತ ಅವರ ಹೆಸರು ಇರ್ಬೋದು, ಆದರೆ ಲೀಲಾವತಿ ಅಮ್ಮ ಅಂತ ಹೇಳಿ ಅವರನ್ನು ಎಲ್ಲರೂ ಕರೀತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅವರ ಸರಳ ನಡೆನುಡಿ ಅವರ ವ್ಯಕ್ತಿತ್ವಕ್ಕೆ ಆ ರೀತಿ ಕರೀತಾ ಇರಬಹುದು. ಎಲ್ಲರಿಂದಿಗೂ ಬೆರೆತು ಬಾಳುವಂತಹ ಗುಣವನ್ನು ಲೀಲಾವತಿ ಬೈಪಡಿತಾಯರು ಹೊಂದಿದ್ರು. ಅದಕ್ಕೆ ಅವರನ್ನು ಲೀಲಾವತಿ ಅಮ್ಮ ಅಂತ ಕರೀತಾ ಇದ್ರು. ಅಂದರೆ ಮಹಿಳೆಯರು ಕೂಡ ಯಕ್ಷಗಾನದತ್ತ ಆಕರ್ಷಣೆ ಆಗಬೇಕು ಅನ್ನುವಂತಹ ಒಂದು ಮುನ್ನುಡಿಯನ್ನು ಬರೆದವರು ಲೀಲಾವತಿ ಬೈಪಡಿತಾಯರು. ಅಂದರೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ ಲೀಲಾವತಿ ಬೈಪಡಿತಾಯವರು. ಅಂದರೆ ಓರ್ವ ಮಹಿಳೆಯಾಗಿದ್ದರೂ ಕೂಡ ರಾತ್ರಿಯೆಲ್ಲ ನಿದ್ದೆಗೆಟ್ಟು, ನಿಮ್ಗೆ ಗೊತ್ತಿರುತ್ತೆ ಮೇಳ ಊರಿಂದ ಊರಿಗೆ ಹೋಗ್ತಾನೆ ಇರುತ್ತೆ. ಈ ರಾತ್ರಿ ನಿದ್ದೆಗೆಟ್ಟು ಆ ಮೇಳ ಎಲ್ಲೆಲ್ಲ ಹೋಗುತ್ತೆ, ಆ ಎಲ್ಲ ಹೋದ ಕಡೆ ಯಕ್ಷಗಾನ ಭಾಗವತಿಕೆಯನ್ನು ಮಾಡ್ತಾ ಇದ್ದವರು ಲೀಲಾವತಿ ಬೈಪಡಿತಾಯರು. ಅಂದರೆ ರಾತ್ರಿಯಿಂದ ಬೆಳಗ್ಗಿನವರೆಗೆ ನಿದ್ದೆ ಬಿಟ್ಟು ಇಡೀ ಪ್ರಸಂಗವನ್ನು ಆಡಿಸಿದಂತಹ ಕೀರ್ತಿ ಇದೆಯಲ್ಲ, ಲೀಲಾವತಿ ಬೈಪಡಿತಾಯರಿಗೂ ಇದೆ. ಈ ವಿಚಾರವನ್ನು ಅವರ ಸಹಪಾಠಿಗಳಲ್ಲಿ, ಅವರ ಜೊತೆಗೆ ಯಾರು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರಿಂದ ಕೇಳುವಂಥ ಪ್ರಯತ್ನವನ್ನು ಕೂಡ ನಮ್ಮ U+ ವಾಹಿನಿ ಮಾಡ್ತಾ ಇದೆ. ಅವರ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ U+ ವಾಹಿನಿ ಮಾಡ್ತಾ ಇದೆ. ಜೊತೆಗೆ ಅವರ ಅಂತಿಮ ಕಾರ್ಯಗಳು ಏನು ನಡೀತಾ ಇದೆ, ಆ ಅಂತಿಮ ಕಾರ್ಯದ ದೃಶ್ಯಾವಳಿಗಳನ್ನು ಕೂಡ ನಮ್ಮ U+ ವಾಹಿನಿಯಲ್ಲಿ ನಾವು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 77 ವರ್ಷದ ಲೀಲಾವತಿ ಬೈಪಡಿತಾಯರು ಕೇವಲ ತೆಂಕು ಮಾತ್ರ ಅಲ್ಲ, ತೆಂಕುತಿಟ್ಟಿನ ಅಗ್ರಮಾನ್ಯ ಕಲಾವಿದೆ ಅಂತ ನಾವು ಏನು ಹೇಳ್ತಿದ್ದೇವೆ, ತೆಂಕುತಿಟ್ಟು ಮಾತ್ರ ಅಲ್ಲ, ಅವರು ಬಡಗು ತಿಟ್ಟಿನಲ್ಲೂ ಕೂಡ ಕೈ ಚಳಕವನ್ನು ತೋರಿಸಿದ್ದಾರೆ, ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಲೀಲಾವತಿ ಅಮ್ಮ ಅಂತ ಹೇಳಿದರೆ ಅವರ ಹೆಸರು ಕೇಳಿದ್ರೇ ಅವರ ಅನ್ನುವಂಥದ್ದು ಗೊತ್ತಿರುತ್ತೆ. ಲೀಲಾವತಿ ಬೈಪಡಿತಾಯ ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಿರೋದಂತಹ ಒಂದು ಮಾಹಿತಿ ಇಲ್ಲ ಅಂತಲೇ ಹೇಳ್ಬೋದು, ಎಲ್ಲರಿಗೂ ಕೂಡ ಗೊತ್ತಿದೆ. ಜೊತೆಗೆ ಅವರ ನಿಧನ ಆಯಿತು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರ ಸಹಪಾಠಿಗಳು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅವರು ಇರುವಂತಹ ಅವರ ಮನೆ ತಳಕಡದಲ್ಲಿರುವಂತಹದ್ದು ಮನೆ ಅವರದ್ದು. ಸೊ ಅಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಅವರ ಅಂತಿಮ ಕಾರ್ಯವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕು ಅನ್ನುವಂಥದ್ದು. ಜೊತೆಗೆ ನುಡಿ ನಮನ ಕಾರ್ಯ ಕೂಡ ಆಗ್ತಾ ಇದೆ. ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಕೆಲಸಗಳನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟು 4 ದಶಕಗಳಿಗೂ ಕಾಲ ಯಕ್ಷಗಾನ ಲೋಕವನ್ನು ಆಡಿದಂತಹ ಒಬ್ಬ ಧೀಮಂತ ಮಹಿಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂದರೆ ಬಡಗು ತಿಟ್ಟಲ್ಲಿ ಅವ್ರು ಏನು ಮಾಡ್ತಾರೆ, ನಾವು ಅವಾಗಲೇ ಹೇಳ್ತಾ ಇದ್ವಿ, ಬ್ರೇಕಿಂಗನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಕಂಚಿನ ಕಂಠ ಕಾಳಿಂಗ ನಾವುಡರ ಜೊತೆ
ಶೃಂಗೇರಿ ಮತ್ತು ಮುಂಬೈಯಲ್ಲಿ ಹಾಡಿ ಮೆಚ್ಚುಗೆಯನ್ನು ಪಡ್ಕೊಂಡಿದ್ರು. ನೋಡಿ, ಅವರ ಜೊತೆಗೆ ಹಾಡುವಂತಹ ಸೌಭಾಗ್ಯ ಯಾರಿಗೆ ಸಿಗುತ್ತೆ? ಈಗಿನವರು ತುಂಬ ಮಂದಿ ಆಸೆ ಪಡ್ತಾ ಇರಬಹುದು, ಈಗ ಬೆಳೀತಾ ಇರುವಂಥ ಕಲಾವಿದರು, ಬೆಳೆದಂಥ ಕಲಾವಿದರು ಆಸೆ ಪಡ್ತಿರ್ಬೋದು. ಅವರೆಲ್ಲರಿಗೂ ಸಿಗದಂತಹ, ಅಂದರೆ ಎಲ್ಲರಿಗೂ, ಅಂದರೆ ಕೆಲವೊಬ್ಬರಿಗೆ ಸಿಕ್ಕಿರ್ಲಿಕ್ಕಿಲ್ಲ, ಕೆಲವೊಬ್ಬರಿಗೆ ಸಿಕ್ಕಿರ್ಬೋದು. ಸಿಕ್ಕಿದಂಥ ಕಲಾವಿದರು ಆಸೆ ಪಡ್ತಾರೆ ಕಂಚಿನ ಕಂಠ ಕಾಳಿಂಗಣ್ಣವರ ಜೊತೆ ಭಾಗವತಿಕೆಯನ್ನು ಮಾಡೋದಕ್ಕೆ. ಬಡಗುತಿಟ್ಟಿನಲ್ಲಿ ಅವರು ತುಂಬ ಪ್ರಖ್ಯಾತನ ಪಡ್ಕೊಂಡಂತೆ, ಎಲ್ಲರಿಗೂ ಅವರ ಹೆಸರು ಚಿರಪರಿಚಿತ. ಎಸ್, ಈಗ ಅವರ ಶಿಷ್ಯ ಒಬ್ರು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಈಗ ತಮ್ಮ ಹೆಸರು? ನಾನು ಚಂದ್ರಶೇಖರ್ ಭಟ್, ಕೊಂಕಣಾಜಿ ಅಂತ ಹೇಳಿ. ಓಕೆ. ಈಗ ಲೀಲಾವತಿ ಅಮ್ಮನವರು ನಮ್ಮ ಜೊತೆಗೆ ಇಲ್ಲ. 4 ದಶಕಗಳ ಕಾಲ ಅವರು ಯಕ್ಷಗಾನ ಸೇವೆಯನ್ನ ಮಾಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಹೌದು, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಯಕ್ಷಗಾನದಲ್ಲಿ ಪ್ರಥಮ ಮಹಿಳಾ ಭಾಗವತೆ ಅಂತ ಗುರುತಿಸಿಕೊಂಡು ಈಗ ಯಕ್ಷಗಾನದಲ್ಲಿ ಹಾಡು ಹೇಳುವ ಯುವ ಮಹಿಳೆಯರು, ಹುಡುಗಿಯರು ತುಂಬಾ ಮಂದಿ ಈಗ ಇದ್ದಾರೆ. ನಿಜ. ಆದ್ರೆ ಮೇಳದಲ್ಲಿ ತಿರುಗಾಟ ಒಂದು ಆ ಕಾಲದಲ್ಲಿ, ಈಗಾದ್ರೆ ಯಕ್ಷಗಾನದಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳೆಲ್ಲ ಉಂಟು. ಆದ್ರೆ 30-40 ವರ್ಷದ ಹಿಂದೆ ಯಕ್ಷಗಾನದಲ್ಲಿ ಮೇಳದ ವ್ಯವಸ್ಥೆ ಮಾಡುದು ಪುರುಷರಿಗೆ ಕಷ್ಟ ಇದ್ದಂತ ಕಾಲ. ಖಂಡಿತ. ಆ ಕಾಲದಲ್ಲಿ ಮಹಿಳೆಯಾಗಿ ತನ್ನ ಗಂಡನಾದ ಹರಿನಾರಾಯಣ ಬೈಪಡ್ತಾರಿಂದಲೇ ಯಕ್ಷಗಾನವನ್ನು ಕಲಿತು ಅವರೊಂದಿಗೆ ಸುದೀರ್ಘ ತಿರುಗಾಟ ಯಕ್ಷಗಾನದಲ್ಲಿ ವ್ಯವಸಾಯ ಮಾಡಿದ್ದು ಅದು ನಭೂತೋ ನ ಭವಿಷ್ಯತೆ ಅಂತ ಹೇಳ್ಬೋದು. ಇನ್ನು ಮುಂದೆ ಮಾಡ್ಲಿಕ್ಕೂ ಕಷ್ಟ ಯಾರಿಗಾದ್ರು, ಅಥವಾ ಮೊದಲು ಮಾಡಿದವರು ಯಾರಿಲ್ಲ. ಅವರು ಪ್ರಥಮ ಮಹಿಳಾ ವ್ಯವಸಾಯ ಮಾಡಿದ ಭಾಗವತೆ ಅಂತೇಳಿ ಕೀರ್ತಿ ಪಡೆದವರು. ಮತ್ತೆ ಅವರು ಯಕ್ಷಗಾನದ ವ್ಯವಸಾಯ ಹೇಗೆ ಅಂದ್ರೆ ಇಡೀ ರಾತ್ರಿ, ಈಗೆಲ್ಲ ಕಾಲಮಿತಿ ಆಗಿತ್ತು, ಅವಾಗೆಲ್ಲ ಇಡೀ ರಾತ್ರಿ. ಅವಾಗ ಇಡೀ 10 ಗಂಟೆಗೆ ಕೂತ್ರೆ ಬೆಳಿಗ್ಗೆ 6 ಗಂಟೆಗೆ ಇಡೀ ಒಬ್ಬರೇ ಇಡೀ ಯಕ್ಷಗಾನವನ್ನು ನಿರ್ದೇಶಿಸಿ ಹಾಡ್ತಾ ಇದ್ದಂತ ಭಾಗವತೆ ಅವರು. ಅಷ್ಟು ಸಮರ್ಥರು. ಮತ್ತೆ ಅವರು ಯಕ್ಷಗಾನದಲ್ಲಿ ಹಾಡಿ ಹೆಸರು ಗಳಿಸಿದ್ದು ಅಷ್ಟೇ ಅಲ್ಲದೆ ಯಕ್ಷಗಾನ ರಂಗಕ್ಕೆ ಅದೆಷ್ಟೋ ಶಿಷ್ಯರನ್ನು ಕೊಟ್ಟಿದ್ದಾರೆ. ಇವತ್ತು ಯಕ್ಷಗಾನದಲ್ಲಿರುವಂತ ದೊಡ್ಡ ದೊಡ್ಡ ಭಾಗವತರುಗಳು ಎಲ್ಲ ಹೆಚ್ಚಿನವರು ಅವರ ಶಿಷ್ಯರು. ಕಟೀಲು ಮೇಳ ಮೊದಲಾದ ಮೇಳಗಳಲ್ಲಿ ಅವರ ಶಿಷ್ಯರಿದ್ದಾರೆ. ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ನಡೆಸುವಂತಹ ಯಕ್ಷಗಾನ ಕೇಂದ್ರದಲ್ಲಿ ಸುದೀರ್ಘ ಕಾಲ ಅವರು ಗುರುಗಳಾಗಿ ಸೇವೆ ಸಲ್ಲಿಸಿದರು. ಅವರು ಮತ್ತು ಅವರ ಗಂಡ ಹರಿನಾರಾಯಣ ಬೈಪಡ್ತಾರೆ. ನಾನು ಅವರ ಗಂಡನ ಹರಿನಾರಾಯಣ ಬೈಪಡ್ತಾರೆ ಶಿಷ್ಯ ಹಿಂದನದಿಯಲ್ಲಿ. ಹಾಗೆ ನೀಲಮ್ಮನಿಂದ ಕಲ್ತಿದ್ದೇನೆ ಸ್ವಲ್ಪ. ಹಾಗೆ ಎಷ್ಟೋ ಮಂದಿ ಶಿಷ್ಯರಿಗೆ ಬಹಳ ಅಕ್ಕರೆಯಿಂದ ಕಲಿಸಿದವರು, ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ. ಹಾಗೆ ಯಕ್ಷಗಾನದಲ್ಲಿ ಒಂದು ಸಾಧನೆ ಅವರದ್ದು. ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಸ್ವಲ್ಪ ತಡವಾಗಿ ಬಂದಿದೆ, ಅವರಿಗೆ ಬೇಗ ಬರ್ಬೇಕಿತ್ತು. 2 ವರ್ಷದ ಕೆಳಗೆ ಬಂದಿದೆ. ಅವರನ್ನು ಕಳ್ಕೊಂಡದ್ದು ನಾವು ಒಂದು ತುಂಬಲಾರದ ನಷ್ಟ ಅಂತ ಹೇಳಿದ್ದೇವೆ. ಸರ್, ಈಗ ತಾವು ಆ ಸ್ಥಳದಲ್ಲಿ ಇದ್ದೀರಿ ಅಂತ ಅನ್ಕೊಳ್ತೀನಿ. ಓಕೆ, ಯಾರೆಲ್ಲ ಬಂದಿದ್ದಾರೆ, ಈಗ ಯಾರೆಲ್ಲ ಭಾರತೀಯ ವರ್ಷದ ಅಂತಿಮ ದರ್ಶನ ಪಡ್ಕೊಂಡಿದ್ದಾರೆ, ಅದರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಈಗ ಅವರದ್ದು ಇದು ಅಂತ್ಯಕ್ರಿಯೆ ಮುಗೀತು, ಈಗಾಗಲೇ 4 ಗಂಟೆ ಆಯ್ತು ಮುಗೀತು. ಓಕೆ. ಅವರ ಮನೆ ಇರುವಂತದ್ದು ಮಂಗಳೂರಿನ ಬಜ್ಪೆ ಸಮೀಪದ ಹಳೆ ಏರ್ಪೋರ್ಟಿನ ಹತ್ರ ಬಳಂದೆ ಅಂತ ಹೇಳುವಲ್ಲಿ ತಲಕಾಳದಲ್ಲಿ. ಅಲ್ಲಿ ಅಂತಿಮ ವಿಧಿ ವಿಧಾನೆಲ್ಲ ಮುಗಿಸಿಕೊಂಡು ಅಲ್ಲಿ ಕೈಕಂಬದ ಸಮೀಪ ಈಶ್ವರ ಕಟ್ಟೆಯ ಸಮೀಪದ ಸ್ಮಶಾನದಲ್ಲಿ ಈಗ ಅದು ದಹನ ಕ್ರಿಯೆ ನಡೆಯಿತು. ಅವರ ಅಂತಿಮ ಜ್ಞಾನ ಸಲ್ಲಿಸಲಿಕ್ಕೆ ಯಕ್ಷಗಾನದ ಖ್ಯಾತ ವಿದ್ವಾಂಸರು, ಅರ್ಥಧಾರಿಗಳಾದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಬಂದಿದ್ರು. ಮತ್ತೆ ಖ್ಯಾತ ಭಾಗವತರಾದಂತಹ ಗಿರೀಶ್ ರೈ ಕಟ್ಟೆಕದವು, ಅವರು ನಮ್ಮ ಗುರುಗಳ ಶಿಷ್ಯ, ಅಂದ್ರೆ ಲೀಲಾವತಿ ಬೈಪಡ್ತಾರೆ ಗಂಡ ಹರಿನಾರಾಯಣ ಬೈಪಡ್ತಾರೆ ಶಿಷ್ಯ ನಮ್ಮ ಗಿರೀಶ್ ರೈ ಅವರು ಬಂದಿದ್ರು. ಮತ್ತೆ ಆನಂದ್ ಗುಡಿಗಾರ್ ಕೇಳುವ ಖ್ಯಾತ ಮದ್ದಲೆಗಾರರು. ಆಮೇಲೆ ಮಹಿಳಾ ಭಾಗವತರಾದಂತ ಶಾಲಿನಿ ಹೆದ್ದಾರು, ಅವರು ಲೀಲಾವತಿ ಬೈಪಡ್ತಾರೆ ಶಿಷ್ಯ. ಹಾಗೆ ತುಂಬಾ ಜನ ಗಣ್ಯರು, ಡಾಕ್ಟರ್ ಬೈಪೆ ಡಾಕ್ಟರ್ ಬಂದಿದ್ರು, ಅನೇಕ ಗಣ್ಯರು ಬಂದಿದ್ರು. ಸೊ ಯಾವ ಸಂದರ್ಭವನ್ನ ಲೀಲಾವತಿ ಅಮ್ಮನವರ ಯಾವ ಒಂದು ಸಂದರ್ಭವನ್ನು ತಾವು ನೆನಪಿಸಿಕೊಳ್ತೀರಿ ಅಂತ ತಾವು ಈ ಸಂದರ್ಭದಲ್ಲಿ? ಯಾವ್ದು ಹೇಳಿ? ಈಗ ಯಾವ್ದಾದ್ರೂ ಒಂದು ಸನ್ನಿವೇಶವನ್ನ ನೆನಪಿಸಿಕೊಳ್ಬೇಕು, ಲೀಲಾವತಿ ಅಮ್ಮನವರ ಒಂದು ಸಮರ್ಥವಾಗಿ ನಿಭಾಯಿಸಿದ ಒಂದು ಸನ್ನಿವೇಶವನ್ನ ನೆನಪಿಸಿಕೊಳ್ಬೇಕಂತ ಯಾವ ಸಂದರ್ಭವನ್ನು ನೆನಪಿಸಿಕೊಳ್ತೀರಿ? ಅವರು ನೆನಪಿಸಿಕೊಳ್ಳುವುದಂದ್ರೆ ಒಂದು ರಂಗದಲ್ಲಿ
ರಂಗದ ಪೂರ್ವ ತಯಾರಿಯನ್ನು ಮಾಡುವಂತದ್ದು. ಈಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಫಾಸ್ಟ್ ಫುಡ್ ಯುಗ ಅಂತ ಆಗಿದೆ. ಈಗ ತಯಾರಿಗೆ ಯಾರು ಏನಿಲ್ಲ, ಸೀದಾ ಹೋಗ್ತಾರೆ ರಂಗಕ್ಕೆ. ಆದ್ರೆ ನಮ್ಮ ಲೀಲಮ್ಮನದ್ದು ಹೇಗೆ ಅಂದ್ರೆ ಅವ್ರು 40 ವರ್ಷ ಸರ್ವಿಸ್ ಆದ್ರೂ ಕೂಡ ಇತ್ತೀಚೆಗೆ ಅವರು ಹಾಡುವಾಗ್ಲೂ ಪೂರ್ವ ತಯಾರಿ ಮಾಡ್ಕೊಂಡೇ ಅದನ್ನು ಬೇಕಾದಷ್ಟು ತಯಾರಿ ಮಾಡ್ಕೊಂಡೆ ರಂಗ ಹಚ್ಚುವಂತದ್ದು ಅವ್ರಿಗೊಂದು ಶ್ರೇಷ್ಠ ಒಂದು ಗುಣ. ಮತ್ತೆ ತಾಳದ ಬಗ್ಗೆ ಅವರಿಗೆ ತುಂಬಾ ಒಲವು. ಒಂದು ಚೂರು ಕೂಡ ತಾಳ ಮಿಸ್ ಆಗಬಾರ್ದು ಅಂತ ಹೇಳುವಂತ ಒಂದು ಇದಿತ್ತು, ಆ ಒಂದು ಧ್ಯೇಯ ಇತ್ತು. ಮತ್ತೆ ಶಿಷ್ಯರಿಗೆ ಕಲಿಸಿಕೊಡುವ ವಿಷಯದಲ್ಲಿ ಒಂದು ಪ್ರಧಾನ ಒಂದು ವಿಷಯ ಇತ್ತು ಅವರಿಗೆ. ಯಕ್ಷಗಾನ ಕಲಿಯುವವನು, ಭಾಗವತಿಕೆಯನ್ನು ಕಲಿಯುವವನು ಸಂಪೂರ್ಣ ಪೂರ್ವ ರಂಗದ ಸಂಪೂರ್ಣ ಪಾಠವನ್ನು ತಕೊಳ್ಳದೆ ಅವ ವೇದಿಕೆಗೆ ಹೋಗಬಾರ್ದು ಎನ್ನುವಂತ ಅವ್ರದ್ದೊಂದು ಧ್ಯೇಯ ಇತ್ತು. ಈಗ ನಾವೆಲ್ಲ ಕೂಡ ಅದೇ ನಿಟ್ಟಿನಲ್ಲಿ ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ಸಂಪೂರ್ಣ ಸಭಾಲಕ್ಷಣ ಪೂರ್ವ ರಂಗ ಏನುಂಟು ಅದನ್ನು ಸಂಪೂರ್ಣ ಕಲಿಸಿ ಅವರು ರಂಗಕ್ಕೆ ಮುಂದಿನದನ್ನು ಕಲಿಸ್ತಾ ಇದ್ರು. ಅದನ್ನು ನಾವು ಯಾವತ್ತು ನೆನಪಲ್ಲಿ ಇಟ್ಟುಕೊಳ್ಬೇಕು. ಸಭಾಲಕ್ಷಣ ಪೂರ್ವ ರಂಗ ಕಲಿಯದೆ ಅದನ್ನು ಸರಿಯಾಗಿ ಹಾಡದೆ ಒಬ್ಬ ಪ್ರಸಂಗದಲ್ಲಿ ಭಾಗವತಿಗೆ ಮಾಡಬಾರ್ದು. ಪೂರ್ವ ರಂಗದ ಎಲ್ಲಿಯ ಸನ್ನಿವೇಶದ ಯಾವ ಹಾಡನ್ನು ಬೇಕಾದ್ರೂ ಸುಲಲಿತವಾಗಿ ಹಾಡ್ಲಿಕ್ಕೆ ಸಮರ್ಥನಾದ ಮೇಲೆ ರಂಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರೊಂದು ಧ್ಯೇಯ ಇತ್ತು. ಅದನ್ನು ನಾವು ಯಾವತ್ತೂ ನೆನಪಿಸ್ತಾ ಇರ್ತೇವೆ. ಹಾಗೆ ಈಗ ಅವರ ಒಂದು ಭಾಗವತಿಕೆ ಇದೆ, ಅವರು ಕಾರ್ಯಕ್ರಮದಲ್ಲಿ ಭಾಗವತಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ನೋಡ್ಲಿಕ್ಕೆ ಅಂತ ಹೋಗ್ತಿದ್ದಂತ ಲೀಲಾವತಿ ಅಮ್ಮನ ಭಾಗವತಿಕೆ ಇದೆ ಅಂತೇಳಿ ಈ ಒಂದು ಸಂದರ್ಭ ನೆನಪಿದೆಯಾ ಸರ್ ತಮ್ಗೆ? ಹೌದು, ಅದು ಇರ್ತದೆ. ಅವರು ಭಾಗವತಿಕೆ ಮಾಡುವಂತ ಸನ್ನಿವೇಶದಲ್ಲಿ ಈಗ ಮೊನ್ನೆ ಇತ್ತೀಚೆಗೆ ಒಬ್ರು ಹಿರಿಯರು ಹೇಳಿದ್ರು, ಅವರು ಸುದೀರ್ಘ ಸೇವೆ ಮಾಡಿದ್ದು ಅಮೃತೇಶ್ವರಿ ಯಕ್ಷಗಾನ ಮಂಡಳಿ ಅಂತೇಳಿ ಇಲ್ಲಿ ನಮ್ಮ ಹಳದಂಗಡಿ ಅರ್ವ ಮೇಳದಲ್ಲಿ, ಸಾರಿ ಸೋಮನಾಥೇಶ್ವರಿ ಯಕ್ಷಗಾನ ಮಂಡಳಿ, ಅದರಲ್ಲಿ ಇರುವಾಗ ಒಂದು ಪರಕೆದ ಪಿಂಗಾರ ಅಂತ ಹೇಳುವಂತ ಒಂದು ಯಕ್ಷಗಾನ ಆಗ್ತಾ ಇತ್ತು ಅವಾಗ. ಅದು ತುಂಬಾ ಹೈಲೈಟ್ ಆಯ್ತು ಅವರ ಭಾಗವತಿಗೆಯಲ್ಲಿ. ಅದನ್ನು ಕೇಳಲಿಕ್ಕೆ ಅಂತಲೇ ಎಷ್ಟೋ ದೂರದ ಊರುಗಳಿಂದ ಅದನ್ನು ನೋಡ್ಲಿಕ್ಕೆ ಅಂತ ಬರ್ತಾ ಇದ್ರು ಅಂತ ಒಬ್ರು ಮೊನ್ನೆ ಹಿರಿಯರು ಹೇಳಿದ್ರು. ಹಾಗೆ ಅವರ ಆ ಒಂದು ಟ್ರೆಂಡಿಗೋಸ್ಕರ ಅವಾಗೆಲ್ಲ ಹೋಗ್ತಾ ಇದ್ರು. ಈಗದಾಗೆ ಮಾಧ್ಯಮಗಳು ಅಷ್ಟು ಇರ್ಲಿಲ್ಲ ನೋಡಿ ಅವಾಗ. ಈಗ ನಿಮಗೆ ವಾಟ್ಸಪ್, ಯೂಟ್ಯೂಬ್ ಅಲ್ಲಿ ಈಗಿನ ಹೊಸ ಭಾಗವತಗಳು ಸಿಗ್ತದೆ. ಆ ಕಾಲದಲ್ಲಿ ನೀವು ಲೈವ್ ಆಗಿ ನೋಡ್ಬೇಕು. ಒಂದು ಕುಂದಾಪುರದವನು ಈ ನಮ್ಮ ಬೆಳ್ತಂಗಡಿಗೆ ಅಥವಾ ಎಲ್ಲಿ ಆಗ್ತದೆ ಅಲ್ಲಿ ಬಂದೇ ನೋಡುವಂತ ಕಾಲ ಬಸ್ ಇಟ್ಕೊಂಡು. ಹಾಗೆ ಅವರ ಭಾಗವತಿಗೋಸ್ಕರ ಎಷ್ಟೋ ಕಡೆಯಿಂದ ಬರ್ತಾ ಇದ್ರು ಅವಾಗ. ಖಂಡಿತ ಸರ್. ಅಂದ್ರೆ ಒಬ್ಬ ಮಹಿಳೆಯರಿಗೆ ಅವರು ಪ್ರೇರಣೆ ಆಗಿದ್ರು ಅಂತೇಳಿ ಅಂತಹ ಒಂದು ಒಳ್ಳೆ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಇವತ್ತು. ಹೌದು, ಮಹಿಳೆಯರಿಗೆಲ್ಲರಿಗೂ ಅವರು ಏನು ಅಂತ ಹೇಳಿದ್ರೆ ಕೇವಲ ಭಾಗವತಿಗೆ ಮಾತ್ರ ಅವರು ಆದರ್ಶ ಅಲ್ಲ, ಅವರೊಂದು ಜೀವನಕ್ಕೆ ಕೂಡ ಆದರ್ಶವಾಗಿ ಇದ್ರು. ಯಾವ ರೀತಿ ಮಹಿಳೆಯರು ಇರ್ಬೇಕು, ಯಾವ ರೀತಿ ಒಂದು ಡ್ರೆಸ್ ಮಾಡುವುದರಿಂದ ಹಿಡಿದು ಪ್ರತಿ ಒಂದು ವಿಷಯದಲ್ಲಿ ಅವರು ಅವರ ಗಂಡನನ್ನು ಬಿಟ್ಟು ಅವರು ಪ್ರೋಗ್ರಾಮಿಗೆ ಹೋಗ್ತಿರ್ಲಿಲ್ಲ. ಈಗ ಅವರಿಗೆ ಹಾಡ್ಲಿಕ್ಕೆ ಮಾತ್ರ ಕರೆದಿದ್ರು, ಅವರು ಗಂಡನ ಸಹಿತವಾಗಿ ಹೋಗ್ತಾ ಇದ್ರು. ಅವರ ಗಂಡನೇ ಮದ್ದಲೆಗಾರರು. ಹೆಚ್ಚಿನ ಕಾರ್ಯಕ್ರಮದಲ್ಲಿ ಅವರಿಗೆ ಸಾಥಿಯಾಗಿ ಅವರ ಗಂಡನೇ ಇರ್ತಿದ್ರು. ಒಂದು ವೇಳೆ ಬೇರೆ ಕಾರ್ಯಕ್ರಮಕ್ಕೆ ಅವರಿಗೆ ಮಾತ್ರ ಕರೆದ್ರು ಕೂಡ ಗಂಡನ ಸಹಿತವಾಗಿ ಅವರು ಹೋಗ್ತಾ ಇದ್ರು. ಅದು ಅವರದ್ದು ಆದರ್ಶ. ಅಷ್ಟು ಅನ್ಯೋನ್ಯತೆ ಇತ್ತು ಅವರಿಬ್ಬರಲ್ಲೂ, ಅಷ್ಟು ಅನ್ಯೋನ್ಯತೆ ಇತ್ತು. ಮತ್ತೆ ಯಾವುದೇ ಜೀವನದಲ್ಲಿ ಮತ್ತು ಅವರ ವೃತ್ತಿಯಲ್ಲಿ ಕಪ್ಪು ಚುಕ್ಕೆ ಇಲ್ಲದಂತ ಒಬ್ರು ಮಹಿಳಾ ಭಾಗವತರು. ಮತ್ತೆ ಯಾವುದೇ ಇಶ್ಯೂಗಳಿಗೆ ಅವರು ಒಳಗಾಗ್ಲಿಲ್ಲ, ಯಾವುದೇ ರೂಮರ್ಗಳಿಗೆ ಯಾವುದೂ ಇಲ್ಲ. ವಿವಾದಗಳಿಂದ ಸ್ವಲ್ಪ ದೂರ, ತುಂಬಾ ದೂರ ಇದ್ರು. ಹೌದು, ಯಾವ ವಿವಾದದಲ್ಲಿ ಲಾಬಿಗಳು ಯಾವುದೂ ಇರ್ಲಿಲ್ಲ. ಮತ್ತೆ ಸಂಭಾವನೆಗಾಗಿ ಒಂದು ಸಂಘಟಕರನ್ನು ಇದು ಮಾಡುದು, ನಮಗೆ ಕೊಟ್ಟದ್ದು ಕಡಿಮೆ ಆಯ್ತು ಅಂತ ಹೇಳುದು, ಅದು ಯಾವ್ದು ಕೂಡ ಅವರಲ್ಲಿ ಇರ್ಲಿಲ್ಲ. ಸೇವೆ ಅಂತ ಹೇಳೋ ದೃಷ್ಟಿಯಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಅವರದ್ದು ತಾವು ಹೇಳ್ದ ಹಾಗೆ ಒಂದು ಕರೆಕ್ಟ್ ಆಗದೆ ವೇದಿಕೆ ಹೋಗ್ಬಾರ್ದು, ಯಕ್ಷಗಾನಕ್ಕೆ ಅವಮಾನ ಆಗ್ಬಾರ್ದು, ಗೌರವ ಇರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಎಷ್ಟು ಪ್ರಯತ್ನ ಪಟ್ಟಿದ್ದು ಅಂದ್ರೆ ಇದು ನೀವು ಹೇಳಿದಾಗನೇ ಗೊತ್ತಾಗುತ್ತೆ ಸರ್. ಹೌದೌದು, ನಿಜ 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 ನಿಜ. ಯಾವ ರೀತಿಯ ಸಾಂತ್ವನವನ್ನು ಅವರ ಕುಟುಂಬಸ್ಥರಿಗೆ ಹೇಳ್ತೀರಿ ಸರ್ ತಾವು? ಯಾರಿಗೆ? ಈಗ ಅವರ ಲೀಲಾವತಿ ಭಯಪಡಿತಾರ ವೀಕ್ಷಕರಿಗಿರ್ಬೋದು, ಅಭಿಮಾನಿಗಳಿಗಿರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರಿಗೆ ನಾವು ಅದೇ ಹೇಳ್ಬೇಕಷ್ಟೇ. ಯಾಕಂದ್ರೆ ಹುಟ್ಟು ಆಕಸ್ಮಿಕ, ನಿಜ, ಸಾವು ಅನಿವಾರ್ಯ ಅಂತ ಹೇಳುವಂತ ಮಾತು ನಿಜ. ಎಷ್ಟೇ ದೊಡ್ಡ ವ್ಯಕ್ತಿ, ಎಷ್ಟೇ ಸಾಧನೆ ಮಾಡಿದವರು ಏನು ಮಾಡಿದ್ರು ಒಂದಲ್ಲ ಒಂದಿನ ನಾವು ಈ ಲೋಕ ಬಿಟ್ಟು ಹೋಗ್ಲೇಬೇಕು. ನಿಜ. ಆಗಿರುವಾಗ ಅವರು ನಮ್ಮನ್ನು ಬಿಟ್ಟು ಹೋದ್ರು, ಒಂದಷ್ಟು ಸಾಧನೆ ಮಾಡಿ ಶಿಷ್ಯರನ್ನು ಕೊಟ್ಟು ಹೋಗಿದಾರಲ್ಲ. ನಿಜ ನಿಜ ನಿಜ. ಆ ರೀತಿಯಾಗಿ ನಾವು ಸಮಾಧಾನ ಪಟ್ಟುಕೊಳ್ಬೇಕು ಅಂತ ನಾನು ಹೇಳ್ತೀನಿ. ನಿಜ. ಕಲಾ ಸಭೆಯ ಮೂಲಕ ಲೀಲಾವತಿ ಭಯಪಡ್ತಾರು ನಿಮ್ಮ ಜೊತೆಗೆ ಸದಾ ಇರ್ತಾರೆ. ಹೌದು, ಎಸ್ ಸರ್. ಯು+Y ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದ.
ಓಕೆ, ನಮಸ್ತೆ, ಧನ್ಯವಾದ. ನಮ್ಮ ಜೊತೆಗೆ ಅವರ ಗಂಡನ ಶಿಷ್ಯರಾಗಿದ್ದಂತಹ ಅವರು ಮಾತನಾಡಿದರು. ಅಂದರೆ ಅವರು ಹೇಳ್ತಾ ಇದ್ರು, ತುಂಬ ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದು. ಕರೆಕ್ಟಾಗಿ ಯಕ್ಷಗಾನ ರಂಗದ ಆಳ ಅಗಲ ಗೊತ್ತಿಲ್ಲದವರು ವೇದಿಕೆ ಮೇಲೆ ಪ್ರವೇಶವನ್ನು ಮಾಡಬಾರ್ದು, ಬದಲಾಗಿ ಕಲಿತು ಮತ್ತೆ ಪ್ರವೇಶವನ್ನು ಮಾಡಬೇಕು. ಅಂದರೆ ಅವರು ಹೇಳ್ತಾ ಇದ್ರು, ಅವರ ಶಿಷ್ಯ ಮಾತನಾಡ್ತಾ ಹೇಳ್ತಾ ಇದ್ರು, ಅವರು ಎಲ್ಲೇ ಕಾರ್ಯಕ್ರಮ ಈಗ ಸಪ್ರೇಟ್ ಆಗಿರುತ್ತೆ, ಈಗ ಅವ್ರು ಭಾಗವತಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಮಾತ್ರ ಕರೀತಾರೆ. ಆದರೆ ಗಂಡನನ್ನು ಬಿಟ್ಟು ಯಾವತ್ತೂ ಕೂಡ ಲೀಲಾವತಿ ಭಯಪಡಿತಾ ಇದ್ರು ಹೋಗ್ತಾ ಇರಲಿಲ್ಲ. ನೋಡಿ, ಈ ವಿಚಾರ ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಅವರ ಸಾಂಸಾರಿಕ ಅನೋನ್ಯತೆ ಯಾವ ರೀತಿ ಇತ್ತು ಅನ್ನೋದಕ್ಕೆ ಅದು ಪೂರಕ ಆಗುತ್ತೆ. ಗಂಡನಿಗೆ ಎಷ್ಟು ಗೌರವವನ್ನು ಕೊಡ್ತಾ ಇದ್ರು, ಗಂಡನ ಮಾತುಗಳನ್ನು ಎಷ್ಟು ಗೌರವಿಸ್ತಾ ಇದ್ರು, ಗಂಡ ಹೆಂಡತಿ ಯಾವ ರೀತಿ ಇದ್ರು ಅನ್ನುವಂಥದ್ದು. ಅಂದರೆ ಮಹಿಳೆಯರಿಗೆ ಪ್ರೇರಣೆ ಆಗುವಂಥ ನಿಟ್ಟಿನಲ್ಲಿ ಲೀಲಾವತಿ ಭಯಪಡಿತಾ ಇರು ಅನೇಕ ಸೇವೆಗಳನ್ನು ಮಾಡಿದ್ರು. ತಮ್ಮ ಮನೆಯಲ್ಲೇ ಅವರು ಯಕ್ಷಗಾನ ಭಾಗವತಿಕೆಯನ್ನು ಹೇಳಿಕೊಡ್ತಾ ಇದ್ರು. ಲೀಲಾವತಿ ಅಮ್ಮನವರ ಭಾಗವತಿಕೆ ಇದೆ ಅಂತ ಹೇಳಿದರೆ ಎಲ್ಲರೂ ಕೂಡ ಹೋಗ್ತಾ ಇದ್ರು. ಸರಳ ನಡೆನುಡಿ ಅವರನ್ನು ಇಷ್ಟು ಎತ್ತರದ ಮಟ್ಟಕ್ಕೆ ಕೊಂಡೊಯ್ದಿದೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದವರು ಲೀಲಾವತಿ ಪೈಪಡೆತಾಯರು. ಅಂದರೆ ಅವರ ಬಜಪೆ, ಮಂಗಳೂರಿನ ಬಜಪೆಯ ತಳಕಳದ ಸ್ವಗೃಹದಲ್ಲಿ ಲೀಲಾವತಿ ಭಯಪಡಿತಾಯರು ನಿಧನ ಹೊಂದಿದ್ರು. ಇನ್ನು ಕೇರಳದ ಕಾಸರಗೋಡಿನ ಮಧೂರಿನಲ್ಲಿ 1947 ಮೇ 23ರಂದು ಜನಿಸ್ತಾರೆ ಲೀಲಾವತಿ ಭಯಪಡಿತಾಯ ಅವರು. ಹಿರಿಯ ಹಿಮ್ಮೇಳದ ವಾದಕರಾಗಿರುವಂತಹ ಹರಿನಾರಾಯಣ ಭಯಪಡಿತಾಯರ ಪತ್ನಿ ಈ ಲೀಲಾವತಿ ಭಯಪಡಿತಾಯರು. ಅಂದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಳ್ತಾರೆ. ಈ ಕಾರಣಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ಅವರ ತಾಯಿಯ ತವರೂರು ಮಧೂರಿನ ಪಡುಕಕ್ಕೆ ಪಾಡಿ ಅನ್ನುವಂತಹ ಅಲ್ಲಿ ಸೋದರ ಮಾವನ ಆಶ್ರಯದಲ್ಲಿ ಬೆಳೀತಾರೆ ಲೀಲಾವತಿ ಭಯಪಡಿತಾಯರು. ಸೋದರ ಮಾವ ರಾಮಕೃಷ್ಣ ಭಟ್ ಮಧೂರು ದೇವಳದಲ್ಲಿ ದೇವನೃತ್ಯ ಕಲಾವಿದರಾಗಿದ್ದರು. ಅಂದರೆ ಬೆಳ್ತಂಗಡಿಯ ಅರುವ ನಾರಾಯಣ ಶೆಟ್ಟಿಯವರ ಅಳದಂಗಡಿ ಮೇಳದಲ್ಲಿ ಪತಿ ಹರಿನಾರಾಯಣ ಭಯಪಡಿತಾಯರು ಅವರೊಂದಿಗೆ ಭಾಗವತಿಕೆಯನ್ನು ಮಾಡಿ ಹಲವು ಯಕ್ಷಗಾನ ಕಲಾವಿದರನ್ನು ಕುಣಿಸಿ ಆ ಕಾಲದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ರು. ಅಂದರೆ ಆಗಲೇ ಹೇಳ್ತಾ ಇದ್ದಾಗೆ ಲೀಲಾವತಿ ಅಮ್ಮನವರ ಒಂದು ಭಾಗವತಿಕೆ ಇದೆ ಅಂತ ಹೇಳಿದರೆ ಎಲ್ಲರೂ ಕೂಡ ಅಲ್ಲಿ ಇರ್ತಾ ಇದ್ರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದಂತಹ ತೆಂಕುತಿಟ್ಟು ಯಕ್ಷಗಾನದ ಮೊದಲ ವೃತ್ತಿಪರ ಮಹಿಳಾ ಭಾಗವತರಾಗಿದ್ದಂತಹ ಲೀಲಾವತಿ ಭಯಪಡಿತಾಯರು ನಿಧನ ಹೊಂದಿರುವಂಥದ್ದು. ಇವರ ಈ ನಿಧನ ಇದೆಯಲ್ಲ, ಇದನ್ನು ಸಹಿಸಿಕೊಡೋದಕ್ಕೆ ಯಕ್ಷಗಾನ ಲೋಕ ಸಿದ್ಧರಿಲ್ಲ. ಯಾಕಂತ ಹೇಳಿದರೆ ಅವರ ನಿಧನದಿಂದ ಯಕ್ಷಗಾನ ಲೋಕ ಬಡವಾಗಿರುವಂಥದ್ದು. ಅವರ ಪತಿ ಖ್ಯಾತ ಹಿಮ್ಮೇಳ ವಾದಕ ಹರಿನಾರಾಯಣ ಭಯಪಡಿತಾಯ, ಪುತ್ರ ಪತ್ರಕರ್ತ ಹವ್ಯಾಸಿ ಕಲಾವಿದ ಅವಿನಾಶ್ ಭಯಪಡಿತಾಯ, ಇಬ್ಬರು ಅಂದರೆ ಅವರು ಸೇರಿದಂತೆ ಇಬ್ಬರು ಪುತ್ರರನ್ನು ಅವರು ಅಗಲಿರುವಂಥದ್ದು. ಕೇರಳದ ಕಾಸರಗೋಡಿನ ಮಧೂರಿನಲ್ಲಿ 1947 ಮೇ 23ರಂದು ಜನಿಸ್ತಾರೆ ಲೀಲಾವತಿ ಭಯಪಡಿತಾಯರು. ಸುಮಾರು 4 ದಶಕಗಳ ಕಾಲ ತಮ್ಮ ಕಂಠಸಿರಿಯಿಂದ ಮನೆಮತ ಆಗಿದ್ರು ಲೀಲಾವತಿ ಭಯಪಡಿತಾಯರು. ಅಂದರೆ ಬಡತನ ಇರುತ್ತೆ, ಬಡತನದ ಕಾರಣದಿಂದ ಶಾಲೆಗೆ ಹೋಗೋದಕ್ಕೆ ಆಗೋದಿಲ್ಲ. ಆಗ ಏನು ಮಾಡ್ತಾರೆ ಲೀಲಾವತಿ ಭಯಪಡಿತಾಯರು ಅಂತ ಹೇಳಿದರೆ, ಅಣ್ಣ ಮತ್ತು ಅಕ್ಕಪಕ್ಕದವರಿಂದ ಅಕ್ಷರಾಭ್ಯಾಸವನ್ನು ಮಾಡಿಕೊಳ್ತಾರೆ. ಅಂದರೆ ಗೊತ್ತಿದ್ದವ್ರು ಇರ್ತಾರಲ್ಲ, ವಿದ್ಯಾಭ್ಯಾಸ ಗೊತ್ತಿದ್ದವ್ರು ಇರ್ತಾರೆ, ಅವರನ್ನೇ ಕಲ್ತ್ಕೋತಾರೆ. ಹಿಂದಿ ವಿಶಾರದ ಕೂಡ ಆಗಿದ್ರು. ಸಂಗೀತವನ್ನು ಕಲ್ತಿದ್ದಂತಹವರು ತೆಂಕುತಿಟ್ಟಿನ ಅಗ್ರಮಾನ್ಯ ಹಿಮ್ಮೇಳ ಗುರುಗಳಾದಂತಹ ಹರಿನಾರಾಯಣ ಭಯಪಡಿತಾಯರ ಕೈಯನ್ನು ಹಿಡಿತಾರೆ. ಬಳಿಕ ಅವರಿಗೆ ಅಲ್ಲಿಂದ ಯಕ್ಷಗಾನದ ಪಾಠ ಆರಂಭ ಆಗಿತ್ತು. ಇನ್ನು ಪತಿಯೊಂದಿಗೆ ಸುಬ್ರಹ್ಮಣ್ಯ,
ಪುತ್ತೂರು, ಕದ್ರಿ, ಕರ್ನಾಟಕ, ಅರುವ, ಕುಂಬಳೆ, ಬಪ್ಪನಾಡು ಮೇಳ, ತಳಕ್ಕಳ ಮುಂತಾದಂತಹ ಡೇರೆ ಬಯಲಾಟ ಮೇಳಗಳಲ್ಲಿ ನಿರಂತರ 20 ವರ್ಷಗಳ ಕಾಲ ವೃತ್ತಿ ಕಲಾವಿದರಾಗಿಯೂ 14ಕ್ಕೂ ಹೆಚ್ಚು ವರ್ಷಗಳಿಂದ ಅತಿಥಿ ಕಲಾವಿದರಾಗಿಯೂ ಯಕ್ಷಗಾನ ಸೇವೆಯನ್ನು ಮಾಡ್ತಾ ಇದ್ರು. ಇನ್ನು ಲೀಲಾವತಿ ಬೈಪಡಿತಾಯರ ಸಾಧನೆಯನ್ನು ಗುರುತಿಸಿ ಸರ್ಕಾರ ಕೂಡ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿರುತ್ತೆ 2010ರಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ. ಆದರೆ ಬಹಳ ಬೇಗನೆ ಸಿಗಬೇಕಿತ್ತು, ಆದರೆ ಲೇಟಾಗಿ ಅದು ಸಿಕ್ಕಿದೆ, ಅವರಿಗೆ ಗೌರವ ಸಂದಿದೆ. ಜೊತೆಗೆ 2012ರಲ್ಲಿ ಕರ್ನಾಟಕ ಸರ್ಕಾರ ನೀಡುವಂತಹ ಹಿರಿಯ ನಾಗರಿಕ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. 2023ರಲ್ಲಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಆಳ್ವಾಸ್ ನುಡಿಸಿರಿ, ಉಳ್ಳಾಲ ಹಬ್ಬಕ್ಕ ಪ್ರಶಸ್ತಿ ಸೇರಿದಂತೆ 100 ಸನ್ಮಾನವನ್ನು ಪಡೆದಿದ್ದಾರೆ. ಕೊಳಂಬಿಯ ತಳಕಡದ ನಿವಾಸಿಯಾಗಿದ್ದರು ಲೀಲಾವತಿಯವರು. ಮನೆಯಲ್ಲಿ ಅನೇಕ ಶಿಷ್ಯರಿಗೆ ಯಕ್ಷಗಾನದ ಪಾಠವನ್ನು ಕೂಡ ಹೇಳಿಕೊಡ್ತಾ ಇದ್ರು. ಇನ್ನು ಪಿಟೀಲು ವಾದಕ ಪದ್ಮನಾಭ ಸರಳಾಯರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ರು ಲೀಲಾವತಿ ಬೈಪಡಿತಾಯರು. ನೋಡಿ, ಅವರಿಗೆ ತಾಳ ಇರ್ಬೋದು, ನಡೆ ಇರ್ಬೋದು, ಯಕ್ಷಗಾನದ್ದು ಇವೆಲ್ಲವನ್ನ ಲೀಲಾವತಿ ಬೈಪಡಿತಾಯರು ಕಲ್ತಿದ್ರು. ಆದರೂ ಕೂಡ ಏನು ಅಂತ ಹೇಳಿದರೆ ಪೂರ್ವ ತಯಾರಿ, ಈಗಿನವರು ಏನಂತ ಹೇಳಿದರೆ ಕೆಲವರು ಹೋಗಿ ಏನು ಪೂರ್ವ ತಯಾರಿ ಅಂತ ಇಲ್ಲ, ತಾಳ ಮಿಸ್ ಆದರು ಅಂತ ಕೆಲವೊಬ್ಬರು, ಎಲ್ಲರೂ ಅಂತಲ್ಲ ಕೆಲವೊಬ್ಬರಿಗೆ ಇರುತ್ತೆ. ಅಂದರೆ ಪೂರ್ವ ತಯಾರಿಯನ್ನು ಕೆಲವೊಬ್ಬರು ಮಾಡ್ಕೊಂಡಿರೋದಿಲ್ಲ. ಡೈರೆಕ್ಟಾಗಿ ಸ್ಟೇಜಿಗೆ ಹೋಗಿ ಕೂತು ಅಲ್ಲಿ ಭಾಗವತಿಕೆಯನ್ನು ಮಾಡೋದು ಅಥವಾ ನೃತ್ಯವನ್ನು ಮಾಡೋದು ಇರುತ್ತೆ. ಆದರೆ ಲೀಲಾವತಿ ಬೈಪಡಿತಾಯರು ಅಷ್ಟು ಅಭ್ಯಾಸ ಇದ್ದರೂ ಕೂಡ, ಪರಿಣಿತಿಯನ್ನು ಹೊಂದಿದರೂ ಕೂಡ, ಅನೇಕ ಶಿಷ್ಯಂದ್ರಿಗೆ ಅವರು ಗುರುಗಳಾಗಿದ್ದರೂ ಕೂಡ ಪೂರ್ವ ತಯಾರಿ ಇಲ್ಲದೆ ರಂಗವನ್ನು ಏರ್ತಾ ಇರಲಿಲ್ಲ ಲೀಲಾವತಿ ಬೈಪಡಿತಾಯರು. ಇನ್ನು ಅವರ ಪುತ್ರರ ಬಗ್ಗೆ ಹೇಳೋದಾದರೆ, ಪತ್ರಕರ್ತ ಅವಿನಾಶ್ ಮತ್ತು ಗುರುಪ್ರಸಾದ್ ಅವರ ಪುತ್ರರು. ಜೊತೆಗೆ ಪತಿ ಪತ್ನಿ ಎಲ್ಲಿಗೆ ಹೋಗೋದಿದ್ರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ರು. ಪತಿಯನ್ನು ಬಿಟ್ಟು ಪತ್ನಿ ಯಾವುದೇ ಕಾರ್ಯಕ್ರಮಕ್ಕೂ ಹೋಗ್ತಾ ಇರಲಿಲ್ಲ. ಈಗ ಯಾಕಂತ ಹೇಳಿದರೆ ಕೆಲವೊಂದು ಕಡೆ ಭಾಗವತಿಕೆಗೆ ಇವರ ಅನಿವಾರ್ಯತೆ ಇತ್ತು. ಆಗ ಇವರನ್ನೇ ಕರೀತಾ ಇದ್ರು. ಅದೇ ಅವರ ಪತಿಗೆ ಅಲ್ಲಿ ಅವಕಾಶ ಇಲ್ದಿದ್ರು ಕೂಡ ಅವರು ತಮ್ಮ ಪತಿಯನ್ನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು. ತಾನು ಎಲ್ಲಿ ಹೋಗ್ತೇನೋ ಅಲ್ಲಿ ತನ್ನ ಪತಿ ಇರಲೇಬೇಕು. ಅನ್ಯೋನ್ಯತೆಯ ಸಂಸಾರ ಅದು. ಈಗ ಅವರನ್ನ ಕಳ್ಕೊಂಡು ಅವರ ಕುಟುಂಬಕ್ಕೂ ಕೂಡ ಆ ನೋವನ್ನು ಮರೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಲೀಲಾವತಿ ಬೈಪಡಿತಾಯರು. ತೆಂಕು ಬಡಗಿನ ಒಂದು ಕಲಾವಿದೆ ಅಂತಲೇ ಹೇಳ್ಬೋದು ಲೀಲಾವತಿ ಬೈಪಡಿತಾಯರನ್ನು. ವಯೋಸಹಜ ಅನಾರೋಗ್ಯ ಅವರನ್ನು ಕಾಡ್ತಾ ಇತ್ತು. ಆ ಅನಾರೋಗ್ಯದ ಕಾರಣದಿಂದ ಲೀಲಾವತಿ ಬೈಪಡಿತಾಯರು ಇಂದು ನಮ್ಮನ್ನೆಲ್ಲ ಅಗಲಿರುವಂಥದ್ದು. ಆದರೆ ಅವರು ನಮ್ಮನ್ನು ಅಗಲಿದರೂ ಕೂಡ ಅವರ ಸಾಧನೆಯ ಮೂಲಕ ಸದಾ ನಮ್ಮ ಜೊತೆಗೆ ಇರ್ತಾರೆ. ಅವರ ಸಾಧನೆ ನಮ್ಮ ಜೊತೆಗೆ ಯಾವತ್ತೂ ಕೂಡ ಇರುತ್ತೆ. ಯಾಕಂತ ಹೇಳಿದರೆ, ಹಾಗೆ ಬಾಳಿ ಜೀವನ ನಡೆಸುವುದು ಒಂದು ಕೆಲವೊಬ್ಬರಾದರೆ, ಅಂದರೆ ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಬದುಕ್ತಾರೆ, ಎಲ್ಲರೂ ಸಾಯ್ತಾರೆ. ಆದರೆ ಸಾಯುವಂತಹ ಒಂದು ಸಂದರ್ಭದಲ್ಲೂ ಇವರು ಇಂತಹ ಸಾಧನೆಯನ್ನು ಮಾಡಿ ಹೋಗಿದ್ರಾ ಅಂತ ಹೇಳಿ ಹುಬ್ಬೇರಿಸುವಂಥ ಮಾಡ್ತಾರೆ ಅಲ್ವಾ, ಅದು ಹುಬ್ಬೇರಿಸುವಂಥ ಮಾಡಿರುವಂಥದ್ದು ಈಗ ಲೀಲಾವತಿ ಬೈಪಡಿತಾಯರು. ಅವರ ಈ ಸಾಧನೆ ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಸಾಧನೆಯನ್ನು ಲೀಲಾವತಿ ಬೈಪಡಿತಾಯರು ಮಾಡಿದ್ದಾರೆ. ಇಂದು ಅಂದರೆ ಅವರ ಶಿಷ್ಯ ಒಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ಯಾವಾಗ ಹುಟ್ಟುತ್ತೇವೋ, ನಮಗೆ ಯಾವಾಗ ಬುದ್ಧಿ ಬರುತ್ತೋ ಆವಾಗ ನಮ್ಗೆ ಗೊತ್ತಿರುತ್ತೆ
ನಮಗೆ ಸಾವು ಅನ್ನೋದು ನಿಶ್ಚಿತ ಅಂತ ಹೇಳಿ. ಹುಟ್ಟಿದವನು ಸಾಯಲೇಬೇಕು, ಅದು ವಿಧಿಲಿಖಿತ. ಆದರೆ ಆ ವಿಧಿಲಿಖಿತದ ಜೊತೆಗೂ ಕೂಡ ತಾನು ಇಂಥ ಸಾಧನೆಯನ್ನು ಮಾಡ್ತೇನೆ ಅನ್ನುವಂತಹ ಒಂದು ಸಾಧನೆ ಮಾಡೋದಕ್ಕೆ ಹೊರಡ್ತಾರಲ್ಲ, ಅದು ನಿಜವಾಗ್ಲೂ ಹೇಳೋದಕ್ಕೆ ಪದಗಳೇ ಸಾಕಾಗೋದಿಲ್ಲ. ನೋಡಿ, ಎಷ್ಟು ಮಂದಿ ಕಣ್ಣೀರನ್ನು ಇಡ್ತಾ ಇದ್ದಾರೆ, ಎಷ್ಟು ಮಂದಿ ಅವರ ಸಾಧನೆಯನ್ನು ಹೇಳ್ತಾ ಇದ್ದಾರೆ. ಅವರ ಈ ಸಾಧನೆ ಮುಂಬರುವಂತಹ ಹಲವು ಕಲಾವಿದರಿಗೆ ಪ್ರೇರಣೆ. ಅದು ಅಂದರೆ ಯಾರೇ ಕಲಾವಿದರು ಇರ್ಬೋದು, ಯಾರೇ ಯುವ ಭಾಗವತರು ಇರ್ಬೋದು, ಯಾರೇ ಹೋಗಿ ಅವರ ಸಲಹೆಯನ್ನು ಕೇಳ್ತಾ ಇದ್ರು ಕೂಡ ಅವರು ಸಲಹೆಯನ್ನು ಕೊಡ್ತಾ ಇದ್ರು. ಅಷ್ಟು ಒಂದು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದವರು ಲೀಲಾವತಿ ಬೈಪಡಿತಾಯರು. ಜೊತೆಗೆ ಹಲವು ಕಲಾವಿದರನ್ನ ಲೀಲಾವತಿ ಬೈಪಡಿತಾಯರು ಬೆಳೆಸ್ತಾ ಇದ್ರು. ಪ್ರಮುಖವಾಗಿ ಗಮನಿಸಬೇಕು, ಈಗ ಒಂದೆರಡು ಯಕ್ಷಗಾನವನ್ನು ಕ್ಲಾಸಿಗೆ ಹೋಗೋದು, ವೇಷ ಮಾಡಿ ಮತ್ತೆ ಅಲ್ಲಿ ರಂಗಕ್ಕೆ ಹೋಗುವಂಥದ್ದು ಕೆಲವೊಬ್ಬರನ್ನ ನಾವು ಕಾಣ್ತೀವಿ. ಆದರೆ ಲೀಲಾವತಿ ಬೈಪಡಿತಾಯರು ಯಕ್ಷಗಾನ ಅಂತೇಳಿದರೆ ಎಷ್ಟು ಶ್ರದ್ಧಾಭಕ್ತಿಯಿಂದ ನಂಬ್ತಾ ಇದ್ರು ಅನ್ನೋದನ್ನು ಗಮನಿಸಿ. ಅವರ ಒಂದು ಸಾಧನೆಯ ಪುಟವನ್ನು ಕೇಳುವುದಕ್ಕೇನೆ ದಿನ ಇಡೀ ಸಾಕಾಗೋದಿಲ್ಲ ಅನಿಸುತ್ತೆ. ಯಾಕಂತೇಳಿದ್ರೆ ಅವರ ಅಭಿಮಾನಿ ಬಳಗವನ್ನು, ಅವರ ಆಪ್ತರನ್ನು, ಕಲಾವಿದರನ್ನು ಸಂಪರ್ಕ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ನಮ್ಮ U+ ವಾಹಿನಿ ಮಾಡ್ತಾ ಇದೆ. ಯಾಕಂತೇಳಿದರೆ ಈಗಾಗಲೇ ಅವರು ಚಿರಪರಿಚಿತರು. ಅವರ ಸಾಧನೆ ಇನ್ನಷ್ಟು ಮಂದಿಗೆ ಗೊತ್ತಾಗಬೇಕು, ಅವರ ಬದುಕಿನ ಪಯಣ ಎಲ್ಲರಿಗೂ ಅರ್ಥ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ U+ ವಾಹಿನಿ ಅವರ ಜೀವನದ ಪುಟದ ಒಂದೊಂದೇ ಕಥೆಗಳನ್ನು ತೆರೆದು ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಗಿರೀಶ್ ರೈ ಕಕ್ಕೆ ಪದವಾಗಿರ್ಬೋದು, ಅವರು ಕೂಡ ಇವರ ಒಂದು ಮಾಹಿತಿ ಮಾರ್ಗದರ್ಶನದಲ್ಲಿ ಕೂಡ ಬೆಳೆದವರು. ಅಂದರೆ ಪ್ರಖ್ಯಾತ ಭಾಗವತರು. ಈಗ ಅವರು ಗೆಜ್ಜೆಗಿರಿ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಕ್ಷಗಾನ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಹಿಳಾ ಭಾಗವತರಲ್ಲಿ ಈಗ ಕಾವ್ಯಶ್ರೀ ಅಜೇರ ಆಗಿರ್ಬೋದು, ಜೊತೆಗೆ ಹಲವಾರು ಕಲಾವಿದರು ಬಂದಿದ್ದಾರೆ. ಆದರೆ ಅವರೆಲ್ಲರಿಗಿಂತಲೂ ಮೊದಲು ಮಹಿಳೆಯರು ಕೂಡ ಮಹಿಳಾ ಧ್ವನಿಯನ್ನು ಮರೆಮಾಚಿ ಗಂಡು ಧ್ವನಿಯ ರೀತಿ ಪೈಪೋಟಿಯಲ್ಲಿ ಯಕ್ಷಗಾನ ಭಾಗವತಿಕೆಯನ್ನು ಮಾಡ್ಬೋದು ಅಂತ ಹೇಳಿ ತೋರಿಸಿಕೊಟ್ಟದ್ದು ಲೀಲಾವತಿ ಬೈಪಡಿತಾಯರು. ಈಗ ಖ್ಯಾತ ಕಲಾವಿದರಾಗಿರುವಂತಹ ಮೋಹನ್ ಕುಮಾರ್ ಅಮ್ಮಂಚಿ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ. ಮೋಹನ್ ಕುಮಾರ್ ಅಮ್ಮಂಚಿ ಅವರೇ, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಈಗ ತೆಂಕುತಿಟ್ಟಿನ ಮಹಿಳಾ ಭಾಗವತಿ ಲೀಲಾವತಿ ಬೈಪಡಿತಾಯರು ಇಂದು ನಮ್ಮೊಂದಿಗಿಲ್ಲ. ಅವರ ಸಾವು ಯಕ್ಷಲೋಕಕ್ಕೆ ಒಂದು ಬರಸಿಡಿದು, ಏನ್ ಹೇಳ್ತೀರಿ ಸರ್ ತಾವು? ಹೌದು, ಅದು ಖಂಡಿತವಾಗಿಯೂ ಯಕ್ಷಗಾನ ರಂಗಕ್ಕೆ ಒಂದು ದೊಡ್ಡ ನಷ್ಟ. ಯಾಕಂತ ಹೇಳಿದ್ರೆ ನನಗೂ ಅವರಿಗೂ ಒಂದು ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ಒಂದು 7 ತಿಂಗಳ ಒಡನಾಟ. ನಾವು ಆಗ ಸಣ್ಣ ಒಂದು 15 ವರ್ಷದ ಹುಡುಗ ಕೇಂದ್ರಕ್ಕೆ ಸೇರುವಾಗ ನಮ್ಗೆ ಕೋಳಿಯೂರು ರಾಮಚಂದ್ರಯ್ಯರು ಗುರುಗಳಾಗಿದ್ರು ನಾಟ್ಯಕ್ಕೆ. ಹಿಮ್ಮೇಳಕ್ಕೆ ಇವರು ಬೈಪಾಡಿತ ದಂಪತಿಗಳು ಹಿಮ್ಮೇಳಕ್ಕೆ ಗುರುಗಳಾಗಿದ್ರು. ನಮಗೊಂದು ತಾಯಿಯ ಸ್ಥಾನ ಕೊಟ್ಟು ನಮ್ಮನ್ನು ಮಕ್ಕಳಾಗೆ ಕಾಪಾಡಿದವರು ಅವರು. ಅದು ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅಮ್ಮ ಅಂದ್ರೆ ನಾವು ಕರೀತಾ ಇದ್ದದ್ದು ಬೈಪಾಡಿದ್ದವರು ಮತ್ತೆ ಕೋಳಿಯೂರು ಗುರುಗಳು ಮತ್ತೆ ಇವರು 3 ಮಂದು. ಅಂತಹ ಒಂದು ಅಮ್ಮನನ್ನು ಕಳ್ಕೊಂಡ ದುಃಖ ನಮಗೆ ಆಗ್ತದೆ ಸರ್. ಈಗ ಅಂದ್ರೆ ನಾವೀಗ ಯಕ್ಷಗಾನದಲ್ಲೆಲ್ಲ ಒಂದು ಮಾತಾಡ್ಬೇಕು ಅಂತ ಆದ್ರೆ ಶ್ರುತಿಬದ್ಧವಾಗಿ ಮಾತಾಡ್ಬೇಕು. ಅದಕ್ಕೆ ಸಂಗೀತದ ಸ್ವಲ್ಪ ಅನುಭವ ಬೇಕಾಗ್ತದೆ ನಮಗೆ. ಈ ಬೆಳಿಗ್ಗೆ ಎದ್ದು ಸಂಗೀತ ಅಭ್ಯಾಸ ಮಾಡಿಸಿದವರು ನಮ್ಮ ಅಮ್ಮ, ಇವರು ಲೀಲಾವತಿ ಬೈಪಡಿತಾಯರು. ಈಗ ನಾನು ಯಕ್ಷಗಾನದಲ್ಲಿ ಒಂದು ಶ್ರುತಿಬದ್ಧವಾಗಿ ಅರ್ಥ ಹೇಳ್ತೇನೆ ಅಂತ ಆದ್ರೆ ಆ ಸಂಗೀತದ ಸ್ವಲ್ಪ ಜ್ಞಾನ ಕೊಟ್ಟತೆ ನಮಗೆ ಲೀಲಾವತಿ ಬೈಪಡಿತಾಯರು. ಮಾತ್ರ ಅಲ್ಲ, ಇನ್ನೊಂದು ಕೊಡುಗೆ ಏನು ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ನಾನು ಯಕ್ಷಗಾನ ಕಲಿತ ಮೇಲೆ ಯಾವ ಮೇಳಕ್ಕೆ ಹೋಗುದು ಅಂತ ನಾನೊಂದು ಗೊಂದಲದಲ್ಲಿದ್ದೆ. ಆವಾಗ ಇದುವೇ ಹರಿನಾರಾಯಣ ಬೈಪಾಡಿತಾಯರು ಮತ್ತೆ ಲೀಲಾವತಿ ಅಮ್ಮ ಒಂದೇ ಹೇಳಿದ್ದು,
ಮೋಹನ ನೀನು ಎಲ್ಲಿಗೂ ಹೋಗಬೇಡ, ನೀನು ಕಟೀಲು ಮೇಳಕ್ಕೆ ಹೋಗು, ನೀನು ಒಳ್ಳೇದಾಗ್ತಿ ಮಗ ಅಂತ ಹೇಳಿ ನಾನು ಕಟೀಲು ಮೇಳಕ್ಕೆ ಬರ್ಲಿಕ್ಕೆ ಪ್ರೇರಣೆ ಕೊಟ್ಟದ್ದೇ ನಮ್ಮ ಇವರು ಲೀಲಮ್ಮ. ಹಾಗಾಗಿ ನಾನೀಗ ಕಟೀಲು ಮೇಳದಲ್ಲಿ ಒಬ್ಬ ಒಂದು ವೇಷಧಾರಿಯಾಗಿ ಒಂದು ಜೀವನ ಮಾಡ್ತಾ ಇದ್ದೇನೆ ಅಂತ ಆದ್ರೆ ಅದಕ್ಕೆ ಕಾರಣ ಅವರು ಅಂತ ಹೇಳ್ಬೋದು. ನಿಜ ನಿಜ ನಿಜ. ಹಾಗಾಗಿ ಅಮ್ಮನನ್ನು ಕಳ್ಕೊಂಡಂತ ಒಂದು ದುಃಖ. ಆದ್ರೆ ಒಂದು ಬೇಸರ ಏನು ಅಂತ ಹೇಳಿದ್ರೆ ನನಗೆ ಅವರಿಗೆ ಅವರ ಕೊನೆಯ ದರ್ಶನಕ್ಕೆ ಹೋಗುವುದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಅದು ಬೆಳಿಗ್ಗೆ ಬೇಗ ಆಯ್ತಂತೆ, ಇವತ್ತು ಸಂಕ್ರಮಣ ಆದ ಕಾರಣ ನನ್ನ ಮನೆಯಲ್ಲಿ ನನಗೆ ಸ್ವಲ್ಪ ದೈವದ ಕೆಲಸ ಎಲ್ಲ ಇತ್ತು ಸಂಕ್ರಮಣ ಕಳಿಸ್ಲಿಕ್ಕೆ. ಹಾಗೆ ಫೋನ್ ಮಾಡುವಾಗ ಅದು ನಾವೀಗ ಬೇಗ ಬೆಳಿಗ್ಗೆ ಮಾಡ್ತೇವೆ ಅಂತ ಹೇಳಿದ್ರು. ಹಾಗಾಗಿ ಒಂದು ಅಂತಿಮ ದರ್ಶನ ಪಡೀಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಬೇಸರ ಉಂಟು ನಮಗೆ. ಹಾಗೆ ನಾವು ಒಂದು ಯಕ್ಷಗಾನ ರಂಗವೇ ಒಂದು ದೊಡ್ಡ ಒಂದು ನಷ್ಟಕ್ಕೆ ಸಿಲುಕಿದೆ ಅಂತ ಹೇಳ್ತೇನೆ. ಅವರ ಒಂದು ಸಾವಿನ ದುಃಖ ಅದು ಮರೆಯುವಂತದ್ದಲ್ಲ, ಅಮ್ಮನನ್ನು ಕಳ್ಕೊಂಡಂತ ಫೀಲಿಂಗ್ ಬರ್ತದೆ ನನಗೆ. ನಿಜ ನಿಜ. ಮೋಹನ್ ಕುಮಾರ್ ಅಮಂಚೆ ಅವರೇ, ಈಗ ಈ ವಿಚಾರ ಹೀಗೆ ಲೀಲಾವತಿ ಭಯಪಡಿತಾ ಇನ್ನಿಲ್ಲ ಅನ್ನುವಂತ ಸುದ್ದಿ ಬಂದಾಗ ತಾವು ಯಕ್ಷಗಾನ ವೇಷದಲ್ಲೇ ಇದ್ರ ಹೇಗೆ ಸರ್, ಯಾವಾಗ ಗೊತ್ತಾಯ್ತು ಮಾಹಿತಿ? ವೇಷದಲ್ಲಿದ್ದೆ ನಾನು ನಿನ್ನೆ ಕಟೀಲ್ನಲ್ಲಿ ಸುಧನ್ವನ ಪಾತ್ರ ನನಗೆ ವಾಟ್ಸಪ್ ನೋಡುವಾಗ ಬರಸಿಡಿಲು ಬಡಿದ ಹಾಗಾಯ್ತು ನನಗೆ. ನನಗೆ ರಂಗಸ್ಥಳದಲ್ಲಿಯೂ ಆ ಸುಧನ್ವನ ಭಕ್ತಿ ಮಾಡುವಾಗ ಅದೇ ನೆನಪಾಗ್ತಾ ಇತ್ತು ಅವರದ್ದೇ. ಮತ್ತೆ ಮುಂದೆ ನಿನ್ನೆ ನಮ್ಮ ಕೋಡಿಯೂರು ಗುರುಗಳ ಮಗಳ ಯಕ್ಷಗಾನ ನಮಗೆ ಎದುರು ಕೋಡಿಯೂರು ಗುರುಗಳು ಆಟ ನೋಡ್ತಾ ಇದ್ರು. ನನಗೆ ಆಗ ರಂಗಸ್ಥಳದಲ್ಲಿ ಕೇಂದ್ರದ ನೆನಪಾಯ್ತು. ಅಂದ್ರೆ ಕೋಡಿಯೂರು ಗುರುಗಳು ನಾಟ್ಯಕ್ಕಿದ್ದದ್ದು, ಇವರು ಹಿಮ್ಮೇಳಕ್ಕಿದ್ದದ್ದು. ಆ ಮೂವರಲ್ಲಿ ನಾನು ಒಬ್ಬರನ್ನು ಕಳ್ಕೊಂಡೆನಲ್ಲ ಅಂತ ಒಂದು ದುಃಖ ಆಯ್ತು. ಅದುವೇ ಹೌದೌದು. ಹಾಗಾಗಿ ಬಹಳ ಬೇಸರ ಆಯ್ತು ಸರ್ ನನಗೆ ಅದು. ನಿಜ ನಿಜ. ಈಗ ಯಾವ ಒಂದು ಸಂದರ್ಭವನ್ನು ತಾವು ನೆನಪಿಸಿಕೊಳ್ತೀರಿ? ಲೀಲಾವತಿ ಭಯಪಡಿತಾ ಇರೋ ಜೊತೆ ಕಳೆದಂತ ಯಾವ ಸಂದರ್ಭ ನೆನಪಿಸಿಕೊಳ್ತೀರಿ ತಾವು? ಅದೇ 6 ತಿಂಗಳು ನಾನು ನೆನಪಿಸಿಕೊಳ್ತೇನೆ ಅಂತ. ಒಂದು ಅಮ್ಮನ ಪ್ರೀತಿ ಅಂದ್ರೆ ಈಗ ಒಂದು 15 ವರ್ಷದ ಹುಡುಗ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ, 6 ತಿಂಗಳು ಮನೆಗೆ ಬರ್ಲಿಕ್ಕಿಲ್ಲ, ಧರ್ಮಸ್ಥಳದಲ್ಲಿ ಉಳಿಬೇಕು ನಮಗೆ. ಆಗ ಒಂದು ತಾಯಿಯ ಸ್ಥಾನ ಒಂದು ಪ್ರೀತಿ ಕೊಟ್ಟದ್ದು ನನ್ಗೆ ಅವರು ಅಂತ. ನಿಜ 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 ನಿಜ. ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮಗೆ ಹೇಳಿಕೊಟ್ಟು ನಮಗೆ ಪ್ರೀತಿಯ ಮಾತುಗಳನ್ನಾಡಿ ಕುಶಾಲನ ಮಾತಾಡಿ 6 ತಿಂಗಳು ಮನೆಯ ನೆನಪಾಗದ ಹಾಗೆ ಮಾಡಿದ್ದಾರೆ ಅಂತ ನಮ್ಗೆ. ನಿಜ ಅಲ್ವಾ? ಮನೆಯನ್ನೇ ಮರೆಸಿ ಕೇಂದ್ರವೇ ಮನೆಯ ಹಾಗೆ ಕೇಂದ್ರವೇ ತಾಯಿಯ ಪ್ರೀತಿ ಕೊಟ್ಟು ನಮಗೆ ಕೇಂದ್ರವೇ ನಮ್ಮ ಮನೆಯ ಒಂದು ಸ್ಥಿತಿ ಒದಗಿಸುವ ಹಾಗೆ ಮಾಡಿದವರು ಅವರು ಅಮ್ಮ ಅಂತ ಹೇಳ್ಬೋದು. ಹಾಗೆ ನಿಜ. ಅಂದ್ರೆ ಅದು ಮರೆಯುವಂತದ್ದಲ್ಲ ಒಂದು 6 ತಿಂಗಳು ನಮಗೆ. ನಿಜ ಅಲ್ವಾ? ಸರಿ, ತಾವು ಯಾವ ಪ್ರಸಂಗದಲ್ಲಿ ಅವ್ರ ಜೊತೆಗೆ ಒಂದು ನಾಟ್ಯವನ್ನ ಮಾಡಿದ್ರೆ? ಅವ್ರ ಭಾಗವತಿಕೆ ನಿಮ್ದು ನಾಟ್ಯ ಯಾವ ಪ್ರಸಂಗದಲ್ಲಿ ಇತ್ತು? ಅವರ ಭಾಗವತಿಗೆ ವೇಷ ಮಾಡಿದ್ದೇನೆ. ಯಾವ್ದು ಪ್ರಸಂಗ ಅಂತ ನೆನಪಾಗ್ತಾ ಇಲ್ಲ. ಬಬ್ರೋಣ ಕಾಳಗ ಇರ್ಬಹುದಾ ಅಂತ ನನಗೆ ಒಂದು ನೆನಪು. ಕೆಲವು ಇದು ಮೇಳದಲ್ಲಿ ತಿರುಗಾಟ ಇಲ್ಲ ನಮಗೆ, ಆದ್ರೆ ಅವರ ಭಾಗವತಿಗೆ ನಾನು ವೇಷ ಮಾಡಿದ್ದೇನೆ. ಅವರ ಜೀವನದ ಬಗ್ಗೆ ತಮಗೇನಾದ್ರೂ ಮಾಹಿತಿ ಇದೆಯಾ ಮೋಹನ್ ಕುಮಾರ್ ಅಮಂಚೆ ಅವರೇ? ಜೀವನ ಅಂತ ಹೇಳಿದ್ರೆ ಅವರ ಮಗ ನಮ್ಮ ಆತ್ಮೀಯ ಗೆಳೆಯರು ಅವಿನಾಶ್ ಬೈಪಾಡಿತಾರು. ಹಾಗೆ ಮತ್ತೆ ಈಗ ತಲಕಾಲದಲ್ಲಿದ್ದಾರೆ. ಒಮ್ಮೆ ಮನೆಗೆಲ್ಲ ಹೋಗಿದ್ದೇನೆ ನಾನು. ಮತ್ತೆ ನಮ್ಮ ಅಮ್ಮಂಜೆ ರಜತ ಬರುವಾಗಿತ್ತಲ್ಲ, ಅದರಲ್ಲಿ ಅವರನ್ನು ದಂಪತಿ ಸಮೇತ ನಾವು ಸನ್ಮಾನ ಮಾಡಿದ್ದೇವೆ. ಅಂತ ಸನ್ಮಾನ ಅಂತ ಅಲ್ಲ, ಒಂದು ತಂದೆ ತಾಯಿಗಳಿಗೆ ಮಗನಾಗಿ ನಾನು ಏನು ಕೊಡಬೇಕು, ಒಂದು ಪ್ರೀತಿ ಕಾಣಿಕೆ. ಹಾಗೆ ಆ ಸಂದರ್ಭದಲ್ಲಿ ಅವರನ್ನೊಂದು ಸನ್ಮಾನ ಎಲ್ಲ ಮಾಡಿದ್ದೇನೆ ನಾನು. ಹಾಗೆ ಅಂತ ಒಂದು ತಾಯಿ ಸಮಾನಲಾದ ಅಂತ ನಮ್ಮ ಭಾಗವತರನ್ನು ನಾವು ಕಳ್ಕೊಂಡೆ ಅಂತ ದುಃಖ ಉಂಟು ಸರ್. ನಿಜ. ಅಂದ್ರೆ ಅವರು ಹೋದ್ರು ಕೂಡ ಅವರು ಎಷ್ಟು ಒಂದು ಮಕ್ಕಳನ್ನ ಸಂಪಾದನೆ ಮಾಡಿದಾರೆ ಅಂತ ಹೇಳಿದ್ರೆ ಅದು ಲೆಕ್ಕಕ್ಕೆ ಇಲ್ಲ. ಖಂಡಿತ. ನೋಡಿ, ಈಗ ಗಿರೀಶ್ ಕಕ್ಕೆಬದ ಆಗಿರ್ಬೋದು ಅಥವಾ ಶ್ರೀನಿವಾಸ ಬಳ್ಳ ಮಂಜ ಆಗಿರ್ಬೋದು, ಅವರ ಭಾಗವತಿಗೆಯನ್ನು ಕೇಳುವಾಗ ಅವರದ್ದು ಪದ್ಯವನ್ನೇ ಕೇಳಿದ ಹಾಗಾಗ್ತುಂಟು. ಅದರಲ್ಲಿ ಶ್ರೀನಿವಾಸ ಬಳ್ಳ ಮಂಜ ಎಷ್ಟೋ ಮಂದಿ ಯಕ್ಷಗಾನದ ಮೊದಲ ಮಹಿಳಾ ಭಾಗವತಿ ಅಂತ ಹೇಳಿ ಅವರಿಗೆ ಹೆಸರು. ಮಾತ್ರ ಅಲ್ಲ, ಒಂದು ಮಹಿಳೆಯಾಗಿ ಯಕ್ಷಗಾನ ತಿರುಗಾಟ ಮಾಡುವುದು ಒಬ್ಳು ಮಹಿಳೆಯರಿಗೆ ಬಹಳ ಕಷ್ಟ. ಆದ್ರೂ ಅದನ್ನೆಲ್ಲ ಮೆಟ್ಟಿ ನಿಂತು ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡಿದಂತ ಒಂದು ಧೀಮಂತ ಮಹಿಳೆ ಅಂತ ಹೇಳ್ಬೋದು ಅವರು. ಮತ್ತೆ ಅವರಿಗೆ ಸಹಕಾರಿಯಾಗಿ ಅವರ ಪತಿದೇವರು ಮತ್ತೆ ಅವರ ಗುರುಗಳು ಕೂಡ ಹರಿನಾರಾಯಣ ಬೈಪಡ್ತಾರೆ ಗುರುಗಳು, ಅವರು ಕೂಡ ಜೊತೆಯಲ್ಲಿ ಇದ್ರು. ಹಾಗಾಗಿ ಒಂದು ಯಕ್ಷಗಾನ ರಂಗವೇ ಒಂದು ಅತೀವ ದುಃಖ ಪಡುವಂತ ಒಂದು ವಿಷಯ ಅಂತ ಹೇಳ್ಬೋದು. ಯಾವ ರೀತಿಯ ಸಾಂತ್ವನವನ್ನ ಹೇಳ್ತೀರಿ ಯಕ್ಷಗಾನ ಅಭಿಮಾನಿಗಳಿಗೆ, ಕಲಾವಿದರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಮೋಹನ್ ಕುಮಾರ್ ಅಮಂಚೆ? ಸಾಂತ್ವನ ಅಂತ ಹೇಳಿದ್ರೆ ಅದೊಂದು ನಷ್ಟ ಅಂತಲೇ ಹೇಳ್ಬೋದು. ಎಷ್ಟು ಸಾಂತ್ವನ ಮಾಡಿದ್ರು ಕೂಡ ಅವರು ಮತ್ತೊಮ್ಮೆ ನಮಗೆ ಕಾಣ್ಲಿಕ್ಕಿಲ್ಲಲ್ಲ. ಹೌದು. ಆದ್ರೆ ದೈಹಿಕವಾಗಿ ಇಲ್ಲದಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಅದೊಂದು ಮರೆಯಲಾರದಂತ ಒಂದು ಚಿತ್ರಣ. ಆ ಪ್ರೀತಿ ಉಂಟಲ್ಲ, ಅವರು ಕೊಟ್ಟ ಪ್ರೀತಿ ಈಗಲೂ ನಮಗೆ ಅದು ಉಂಟೇ ಉಂಟು. ಪ್ರೀತಿ ಎಷ್ಟಂತ ಹೇಳಿದ್ರೆ, ನಾನೀಗ ಕಟೀಲು ಮೇಳದಲ್ಲಿ ಒಂದು 31 ವರ್ಷ ತಿರುಗಾಟ ಮಾಡಿದೆ. ಒಟ್ಟು 34ರಲ್ಲಿ 31 ವರ್ಷ ಕಟೀಲು ಮೇಳದಲ್ಲಿ ಅನ್ನ ಉಂಟಾ ಇದ್ದೇನೆ ಅಂತ ಹೇಳಿದ್ರೆ ಕಟೀಲು ಮೇಳಕ್ಕೆ ಹೋಗ್ಲಿಕ್ಕೆ ಕಾರಣವೇ ಬೈಪಾಡಿತ ದಂಪತಿಗಳು. ಅದೊಂದು ನಾನು ಯಾವತ್ತೂ ಮರೆಯುವುದಕ್ಕಿಲ್ಲ. ಅಂದ್ರೆ ನಾನು ಪ್ರತಿಯೊಂದು ಸನ್ಮಾನದಲ್ಲಿಯೂ ಅಥವಾ ಒಂದು ಭಾಷಣದಲ್ಲಿಯೂ ಅದನ್ನು ಹೇಳಿಕೊಂಡು ಕಟೀಲು ಮೇಳಕ್ಕೆ ಬರ್ಲಿಕ್ಕೆ ಪ್ರೇರಣೆ ಯಾರು ಅಂತ ಹೇಳಿ. ಹಾಗೆ ಬಹಳ ಒಂದು ನಾನು ಈಗಲೂ ಒಂದು ಶ್ರುತಿಯಲ್ಲಿ ಮಾತಾಡುವಾಗ ನನಗೆ ನೆನಪಾಗ್ತದೆ. ನನಗೆ ಸಂಗೀತ ಬೇರೆ ನಾನು ಕಲೀಲಿಲ್ಲ.
ಕೇಂದ್ರದಲ್ಲೇ 6 ತಿಂಗಳು ಬೆಳಗ್ಗೆ ಎದ್ದು ಒಂದು ಸಂಗೀತ ಪಾಠ ಮಾಡ್ತಾ ಇದ್ದದ್ದು ಅವರು ಬೈಪಾಡ್ತಾಯ ಗುರುಗಳು. ಅದೊಂದು ಮರೆಯುವಂತದ್ದಲ್ಲ, ಅದು ಶಾಶ್ವತ ಅಲ್ಲ ನಮಗೆ. ನನಗೆ ಬೇರೆ ಸಂಗೀತ ಅಭ್ಯಾಸ ಇಲ್ಲ, ನನಗೆ ಅವರು ಹೇಳಿಕೊಟ್ಟ ಸಂಗೀತವೇ ನನ್ನಲ್ಲಿ ಆ ಶ್ರುತಿಬದ್ಧವಾಗಿ ಮಾತಾಡ್ಲಿಕ್ಕೆ ಅಭ್ಯಾಸ ಆದದ್ದು. ನಿಜ. ಅಂದ್ರೆ ಕೆಲವೊಬ್ರಿಗೆ ಇರುತ್ತೆ ಅಂತ ಏನು ಅಂತ ಹೇಳಿದ್ರೆ ತಮ್ಗೆ ತುಂಬಾ ಗೊತ್ತಿದ್ದು ಕೂಡ ಇನ್ನೊಬ್ರಿಗೆ ಹೇಳಿಕೊಡುದು, ಯಾಕಂದ್ರೆ ಅವ್ರು ಬೆಳಿಬಾರ್ದು ಅಂತೇಳಿ. ಆದ್ರೆ ಲೀಲಾವತಿ ಅಮ್ಮನವರು ಖಂಡಿತವಾಗ್ಲೂ ಆ ರೀತಿಯ ಗುಣ ಹೊಂದಿರ್ಲಿಲ್ಲ, ಎಲ್ಲಾನು ಬೆಳೆಸ್ತಾ ಇದ್ರು, ತಾವು ಬೆಳಿತಾ ಇದ್ರು ಅಲ್ವಾ? ಅಯ್ಯೋ ಇಲ್ಲಪ್ಪ, ಹೌದಪ್ಪ, ಖಂಡಿತ ಖಂಡಿತ ಖಂಡಿತ. ನಿಜ 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 ನಿಜ. ಅವರಲ್ಲಿರುವಂತಹ ಅನುಭವನ ದಾರೆ ಎರಿತಾ ಇದ್ರು ಎಲ್ಲರಿಗೂ ಕೂಡ. ಹೌದು, ಖಂಡಿತ. ಎಷ್ಟೋ ಮಂದಿ ಶಿಷ್ಯರನ್ನು ಅವರು ಸಂಪಾದಿಸಿದ್ದಾರೆ. ಹಾಗಾಗಿ ಅವರಿಲ್ಲದಿದ್ರು ಕೂಡ, ದೇಹದಲ್ಲಿ ಇಲ್ಲದಿದ್ರು ಕೂಡ ಅವರ ಪ್ರೀತಿ, ಅವರು ಕೊಟ್ಟ ಮಮತೆ, ತಾಯಿಯ ಒಂದು ಪ್ರೀತಿ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಉಂಟು. ನಿಜ ಸರ್, ನಿಜ ನಿಜ, ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಧನ್ಯವಾದ U+Y ಜೊತೆಗೆ ಮಾತಾಡಿದೆ. ನಿಜ. ಈಗ ನಮ್ಮ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇರುವಂತದ್ದು ಮೋಹನ್ ಕುಮಾರ್ ಅಮುಂಚೆ ಅವರು, ಕಟೀಲು ಮೇಳದ ಕಲಾವಿದರು. ಅವರ ಈ ಕಲಾ ಸೇವೆ ಯಾವತ್ತೂ ಕೂಡ ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತಹ ಸೇವೆಯನ್ನು ಕೊಟ್ಟವರು ಲೀಲಾವತಿ ಬೈಪಡಿತಾಯರು. ಅಂದರೆ ಮನೆಯನ್ನೇ ಮರೆಸಿ ಕೇಂದ್ರದಲ್ಲಿ ಕಲಿಯುವಂಥ ಮಕ್ಕಳಿಗೆ ಕೇಂದ್ರವೇ ಮನೆಯ ರೀತಿ ಅನುಭವವನ್ನು ಭರಿಸಿ ಅಲ್ಲಿ ಯಕ್ಷಗಾನದ ಒಂದು ಆಗು ಹೋಗೋಣ ತಿಳಿಸ್ತಾ ಇದ್ರು. ಶ್ರುತಿಬದ್ಧವಾಗಿ ಮಾತನಾಡೋದಾಗಿರ್ಬೋದು, ಶ್ರುತಿಬದ್ಧವಾಗಿ ಭಾಗವತಿಕೆಯನ್ನು ಮಾಡೋದಾಗಿರ್ಬೋದು, ಅವರಲ್ಲಿರುವಂತಹ ಅನುಭವದ ದಾರಿಯನ್ನು ಇನ್ನೊಬ್ಬರಿಗೆ ಕೊಡುವಂಥ ಕೆಲಸವನ್ನು ಲೀಲಾವತಿ ಬೈಪಡಿತಾಯರು ಮಾಡ್ತಾ ಇದ್ರು. ಅಮ್ಮನನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳಿದ್ರು ನೋಡಿ. ಎಲ್ಲರೂ ಕೂಡ ಮಕ್ಕಳಾದವರು ಹೇಳ್ತಿರುವಂಥದ್ದು ನೋಡಿ, ಯಕ್ಷಗಾನದ ಮಕ್ಕಳು ಅವರಿಗೆ. ಈಗ ಮೋಹನ್ ಕುಮಾರ್ ಅಮುಂಜೆ ಅವರು ಗೊತ್ತಿದೆ ಯಾವ ರೀತಿಯ ಕಲಾವಿದರು, ಯಾವ ವೇಷಗಳನ್ನು ಕೊಟ್ಟರೂ ಕೂಡ ಸಮರ್ಥವಾಗಿ ನಿಭಾಯಿಸುವಂಥ ಕಲಾವಿದ. ಅಂದರೆ ಅವರು ಕಲಿತು ಯಾವ ಮೇಳಕ್ಕೆ ಹೋಗಬೇಕು ಅನ್ನುವಂತಹ ಒಂದು ವಿಚಾರ ತಲೆಯಲ್ಲಿ ಬರುತ್ತಲ್ಲ, ಕನ್ಫ್ಯೂಷನ್ಸ್ ಇರುತ್ತೆ. ಏನು ಮಾಡಬೇಕು, ಹೇಗೆ ಹೋಗಬೇಕು, ಸಂಬಳ ಸಿಗುತ್ತೋ ಇಲ್ವೋ, ಏನು ಕತೆ, ನಾನು ಯಾವ ಮೇಳವನ್ನು ಆರಿಸಿಕೊಳ್ಳಿ, ನಾನು ಯಾವ ರೀತಿ ನೋಡ್ಕೊಳ್ತಾರೆ ಅಂತ ಹೇಳಿ ಒಂದು ಭಯ ಇರುತ್ತಲ್ಲ. ಅಂಥ ಸಂದರ್ಭದಲ್ಲಿ ಮಗ ನೀನು ಕಟೀಲು ಮೇಳಕ್ಕೆ ಹೋಗು, ನೀನು ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿದಂತಹ ವ್ಯಕ್ತಿತ್ವ ಈ ಇಬ್ಬರು ದಂಪತಿಗಳದ್ದು. ಹರಿನಾರಾಯಣ ಬೈಪಡಿತಾಯರ ಜೊತೆಗೇನೆ ಇವರು ಎಲ್ಲೇ ಹೋಗ್ಬೇಕಂತ ಕೂಡ ಹೋಗ್ತಾ ಇದ್ರು. ಅಂತಹ ಕಲಾವಿದೆ ಲೀಲಾವತಿ ಬೈಪಡಿತಾಯರು. ಗೆಜ್ಜೆಗಿರಿ ಮೇಳದ ಪ್ರಧಾನ ಭಾಗವತರಾಗಿರುವಂತಹ ಗಿರೀಶ್ ರೈ ಕಕ್ಕೆ ಪದವು ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ನಿಮ್ಗೆ ವಿಚಾರ ಗೊತ್ತಿದೆ, ಲೀಲಾವತಿ ಬೈಪಡಿತಾಯರು ವಿದ್ವೇಷರಾಗಿದ್ದಾರೆ. ತಾವು ಅವ್ರ ಜೊತೆ ಕಳೆದಂತಹ ನೆನಪುಗಳು, ಅವರ ಒಂದು ಕಲಾ ಸೇವೆ, ಅವರನ್ನ ಯಾವ ರೀತಿ, ಅವರ ಸೇವೆಯನ್ನು ಯಾವ ರೀತಿ ಬಣ್ಣಿಸ್ತೀರಿ ತಾವು ಈ ಸಂದರ್ಭದಲ್ಲಿ? ಒಂದು ಯಕ್ಷಗಾನ ರಂಗದಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಮಹಿಳಾ ಭಾಗವತರು ಬಂದದಂದ್ರೆ ಅದು ಲೀಲಾವತಿ ಬೈಪಡ್ತಾಯರು. ಖಂಡಿತ. ಮತ್ತೆ ಹರಿನಾರಾಯಣ ಬೈಪಡ್ತಾಯರು ಅವರ ಗಂಡ, ಅವರು ನನ್ಗೆ ಗುರುಗಳವರು. 1999ರಲ್ಲಿ ನಾನು ಧರ್ಮಸ್ಥಳ ಕೇಂದ್ರದಲ್ಲಿ ಯಕ್ಷಗಾನ ಕಲಿಲಿಕ್ಕೆ ಹೋದಾಗ ಆವಾಗ ಲೀಲಾವತಿ ಬೈಪಡ್ತಾಯರು ಮನೆಯಲ್ಲಿದ್ರು ಕಲಕಲದಲ್ಲಿ. ನಮ್ಗೆ ಅಂದ್ರೆ ಇಡೆಯಲ್ಲಿ ಒಮ್ಮೊಮ್ಮೆ ಬಂದು ಕ್ಲಾಸ್ ಎಲ್ಲ ಕೊಟ್ಟು ನಮ್ಗೆಲ್ಲ ಅಂದ್ರೆ ತಯಾರು ಮಾಡ್ತಿದ್ರು. ಅಂದ್ರೆ ನನ್ಗೆ ಮುಖ್ಯ ಗುರುಗಳು ಹರಿನಾರಾಯಣ ಬೈಪಡ್ತಾಯರು. ಸರಿ. ಕೆಲವೆಲ್ಲ ಪದ್ಯ ಒಮ್ಮೆ ತಿಂಗಳಿಗೊಮ್ಮೆ ಬಂದು ನಮ್ಮ ಪದ್ಯವನ್ನು ನೋಡಿ ಹೀಗೆ ಬಹಳ ಒಳ್ಳೇದಾಗಿದೆ ನಿಮ್ಮ ಪದ್ಯ, ಹಾಗೆ ಅಂತೆಲ್ಲ ಹೇಳ್ತಿದ್ರು. ಮತ್ತೆ ತುಂಬಾ ಅನುಭವಿ ಭಾಗವತರು ಅವರು, ಮಹಿಳಾ ಭಾಗವತರಲ್ಲಿ ತುಂಬಾ ಅನುಭವಿ ಭಾಗವತರು. ಯಾಕೆಂದ್ರೆ ಅವರು ಅರುವ ಮೇಳ, ಮತ್ತೆ ಅಲ್ಲಿ ತಳಕಲ ಮೇಳ, ಆಮೇಲೆ ಬಪ್ಪನಾಡು ಮೇಳದಲ್ಲಿ ಕೂಡ ಇದ್ರಂತೆ. ಹೌದು. ಹಾಗೆ ಮತ್ತೆ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಅವರಿಗೆ ಒಡನಾಟ ಉಂಟು. ಅಂದ್ರೆ ಇವತ್ತು ನನ್ಗೆ ಬೆಳಿಗ್ಗೆ ಇವರು ಪ್ರಭಾಕರ್ ಜೋಶಿ ಅವರು ಸಿಕ್ಕಿದ್ರು. ಹಾಗೆ ಅವರೇ ಹೇಳಿದ್ರು ನನ್ನ ಹತ್ರ, ಅಂದ್ರೆ ಪ್ರಭಾಕರ್ ಜೋಶಿ, ಶ್ರೇಣಿ, ಸಾಮುಗ ಮತ್ತೆ ಆಗಿನ ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ಅವರು ಆ ದೊಡ್ಡ ದೊಡ್ಡ ಕಲಾವಿದರ ಕೂಟದಲ್ಲಿ ಅವರು ಪದ್ಯ ಹೇಳಿದವರು. ಮತ್ತೆ ಅವರಿಗೆ ತುಂಬಾ ಸಪೋರ್ಟ್ ಆಗಿದ್ದವರು ನಮ್ಮ ಗುರುಗಳು, ಅಂದ್ರೆ ಹರಿನಾರಾಯಣ ಬೈಪಡಿತಾಯರು. ಹೌದು. ಅಂದ್ರೆ ಅವರಿಗೆ ಕಲಿಸಿದ್ದು ಕೂಡ ಹರಿನಾರಾಯಣ ಬೈಪಡ್ತಾಯರು. ಮತ್ತೆ ಅವರು ಒಂದು ತುಂಬಾ ಒಂದು 10-11 ವರ್ಷ ಧರ್ಮಸ್ಥಳದ ಕೇಂದ್ರದಲ್ಲಿ ಅವರು ಭಾಗವತಿಕೆ ಮಾಡ್ತಿದ್ರು, ಭಾಗವತೆ ಕಲಿಸ್ತಿದ್ರು. ಯಾರು? ಲೀಲಾವತಿ ಬೈಪಡ್ತಾಯರು. ಅದರೊಟ್ಟಿಗೆ ನಮ್ಮ ಹರಿನಾರಾಯಣ ಬೈಪಡ್ತಾಯರು ಮೊದ್ಲೇ ಕ್ಲಾಸ್ ಕೊಡ್ತಿದ್ರು ಮಕ್ಕಳಿಗೆ. ಮತ್ತೆ ನಾನಿದ್ದಾಗ ಅವರು ಕೇಂದ್ರ ಬಿಟ್ಟಿದ್ರು, ಅಂದ್ರೆ ಲೀಲಾವತಿ ಬೈಪಡ್ತಾಯರು.
ಮತ್ತೆ ಮಕ್ಕಳೊಟ್ಟಿಗೆ ಒಳ್ಳೆ ಒಡನಾಟ, ಅಂದ್ರೆ ಅವರ ಮಕ್ಕಳಾಗಿ ಅವ್ರು ನೋಡ್ತಾರೆ ಮಕ್ಕಳನ್ನು, ಚೆನ್ನಾಗಿ ಹೇಳಿಕೊಡ್ತಾರೆ ಹಾಗೆ. ಮತ್ತೆ ವೇಷಧಾರಿಗಳ ಕೂಡ ಹಾಗೆ, ಹಿಂದಿನ ದೊಡ್ಡ ದೊಡ್ಡ ವೇಷ ಅಂದ್ರೆ ಕೋಳಿಯೂರಿನವ್ರದ್ದು, ಮತ್ತೆ ಪುತ್ತೂರು ನಾರಾಯಣ ಹೆಗ್ಡೆ, ಹಾಗೆ ದೊಡ್ಡ ದೊಡ್ಡ ವೇಷಧಾರಿಗಳೊಟ್ಟಿಗೆ ಅವರು ಪದ್ಯವನ್ನು ಹೇಳಿದವರು. ಹಾಗೆ ಒಂದು ದೊಡ್ಡ ಯಕ್ಷಗಾನದ ಆಸ್ತಿ ಅಂತ ಹೇಳ್ಬಹುದು ಲೀಲಾವತಿ ಬೈಪಾಡ್ತಾರನ್ನು. ಮೊದ್ಲೇ ಅವರೆಲ್ಲ ಆಡಿಯೋ ಕ್ಯಾಸೆಟ್ಗಳೆಲ್ಲ ಇತ್ತವರದ್ದು, ಲೀಲಾವತಿ ಬೈಪಾಡ್ತಾರದ್ದು, ಆ ಯಮನ ಸೋಲು ಮತ್ತೆ ಬೇರೆ ಬೇರೆ ಇದು ಆಡಿಯೋ ಕ್ಯಾಸೆಟ್ಗಳೆಲ್ಲ ನಾನು ಸಣ್ಣವ ಇದ್ದಾಗ ಕೇಳಿದ್ದೆ. ಅಂದ್ರೆ ಯಕ್ಷಗಾನಕ್ಕೆ ಬರುವ ಮೊದ್ಲು ನನ್ಗೆ ಮೊದ್ಲೇ ಗೊತ್ತಿತ್ತು ಲೀಲಾವತಿ ಬೈಪಾಡ್ತಾರ ಅಂದ್ರೆ ಯಾರಂತ. ಅಂದ್ರೆ ಯಕ್ಷಗಾನಕ್ಕೆ ಕಾಲಿಡೋ ಮೊದ್ಲೇ ಗೊತ್ತಿತ್ತು, ಅವರ ಕ್ಯಾಸೆಟ್ ಅನ್ನೆಲ್ಲ ನಾನು ಕೇಳ್ತಿದ್ದೆ. ನಿಜ, ಎಷ್ಟೋ ಪುರುಷ ಭಾಗವತರಿಗೆ ಮಹಿಳಾ ಭಾಗವತರಿಗೆ ಪ್ರೇರಣೆ ಅವರು. ಪ್ರೇರಣೆ ಅಂದ್ರೆ ಮಹಿಳಾ ಭಾಗವತರು ಇವತ್ತೊಂದು ತಯಾರಾಗ್ಲಿಕ್ಕೆ ಲೀಲಾವತಿ ಬೈಪಾಡ್ತಾರೆ ಪ್ರೇರಣೆ. ಅದಲ್ಲದೆ ಶುದ್ಧ ಯಕ್ಷಗಾನ ಮತ್ತೆ ಸಂಗೀತ ಕೂಡ ಕಲ್ತಿದಾರಂತೆ ಅವರು. ಹೌದು ಹೌದು. ಮೊದ್ಲವರು ಬಡತನದ ಜೀವನ ಅವರದ್ದು. ಅಂದ್ರೆ ಈ ಹರಿನಾರಾಯಣ ಬೈಪಾಡ್ತಾರು ಮತ್ತೆ ಲೀಲಾವತಿ ಬೈಪಾಡ್ತಾರ ಜೀವನ ಬಡತನದ ಜೀವನ. ಮತ್ತೆ ಈಗ ಅವಿನಾಶನ್ನ ಮತ್ತೆ ಅವರ ದೊಡ್ಡ ಮಗಲ್ಲ ಈಗ ಒಂದು ಉದ್ಯೋಗದಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಈಗ ಅವರಿಂದಾಗಿ ತುಂಬಾ ಇಂಪ್ರೂವ್ಮೆಂಟ್ ಇದ್ದಾರೆ, ಫ್ಯಾಮಿಲಿಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಮೊದ್ಲು ತುಂಬಾ ಬಡತನ ಇತ್ತು ಅವರಿಗೆ ಮಾತ್ರ ಗುರುಗಳಿಗೆ. ಹಾಗೆ ಆ ಬಡತನದಲ್ಲಿ ಕೂಡ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದವರು. ಅದು ಕೂಡ ಮೇಳಕ್ಕೆ ಹೋಗಿ ಒಂದು ಅದು ಒಂದು ನೋಡಿ, ಈ ಗಂಡಸರಿಗೆ ಆದ್ರೆ ಮೇಳ ತಿರುಗಾಟ ತೊಂದರೆ ಇಲ್ಲ, ಆದ್ರೆ ಈ ಒಂದು ಹೆಣ್ಣಿಗೆ ಮೇಳ ತಿರುಗಾಟ ತುಂಬಾ ಕಷ್ಟ ನೋಡಿ. ರಾತ್ರಿ ನಿದ್ದೆ ಕೆಡುವುದು, ಅದು ಕೂಡ ಬೇರೆ ಬೇರೆ ಒಂದು ಅಂದ್ರೆ ಬೇರೆ ಗಂಡಸರೇ ಜಾಸ್ತಿ ಇರುವುದು. ಹಾಗೆ ಆ ಹೊತ್ತಲ್ಲಿ ಈಗ ಗುರುಗಳವರೊಟ್ಟಿಗೆ ಇದ್ದು ತುಂಬಾ ಸಪೋರ್ಟ್ ಮಾಡಿ ಅವರನ್ನು ಮೇಲಕ್ಕೆತ್ತಿದವರು. ಹಾಗೆ ಒಂದು ಯಕ್ಷಗಾನ ರಂಗ ಒಂದು ಮರೆಯಲಾಗದ ಮಾಣಿಕ್ಯ ಅಂತ ಹೇಳ್ಬಹುದು. ನಿಜ ನಿಜ, ಅನರ್ಘ್ಯ ರತ್ನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾವತ್ತು ಕೂಡ ಅಂತ ಹೇಳಿದ್ರೆ ಒಂದು ರತ್ನವೇ ಅದು. ಆ ರತ್ನವನ್ನೇ ನಾವ್ ಇವತ್ತು ಕಳ್ಕೊಂಡ್ಬಿಟ್ಟಿದ್ದೇವೆ, ನೋವಿನ ವಿಚಾರ. ಕರೆಕ್ಟ್ ಸರ್. ಅಂದ್ರೆ ಈಗ ಪ್ರತಿಯೊಂದು ಕೂಡ ಹಾಗೆ ಯಕ್ಷಗಾನ ರಂಗದಲ್ಲಿ ನೋಡಿ, ಒಂದು ವೇಷಧಾರಿ ಹೋದ್ರೆ ಆ ವೇಷಕ್ಕೆ ಜನ ಇಲ್ಲ ಅಂತ. ಈಗ ನೋಡಿ ಸೀನಪ್ಪರೈ ಹೋದ್ರೆ ಆ ವೇಷಕ್ಕೆ ಜನ ಇಲ್ಲ. ಈಗ ಗೋವಿಂದ ಭಟ್ರು ಅಂತ ಹೇಳುದು, ಈಗ ಗೋವಿಂದ ಭಟ್ರು ಈಗ ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ, ಈಗ ಅವರ ಜಾಗಕ್ಕೆ ಜನ ಇಲ್ಲ. ತಿರುವೈ ನಾರಾಯಣ ಭಟ್ರು, ದಲಿತರು, ಒಂದು ಈಗ ಲೀಲಾವತಿ ಬೈಪಾಡ್ತಿ. ಯಾರು ಯಕ್ಷಗಾನವನ್ನು ಈಗ ಇದು ಮಾಡಿದಾರ ಅವರ ಸ್ಥಾನವನ್ನು ತುಂಬಿಸುವಂತ ವ್ಯಕ್ತಿಗಳು ಈಗ ಯಾರು ಕೂಡ ಇಲ್ಲ. ನಿಜ 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 ನಿಜ. ಅಂದ್ರೆ ಕಳೆದು ಹೋದಂತಹ ಅನರ್ಘ್ಯ ರತ್ನಗಳ ಜಾಗನ ತುಂಬಿಸೋದಕ್ಕೆ ಮತ್ತೊಬ್ರು ಹುಟ್ಟಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಲೀಲಾವತಿ ಅವರೇ ಅದು. ಕರೆಕ್ಟ್. ನಿಜ 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 ನಿಜ, ತುಂಬಾ ನಿಜ. ಅವರ ಒಂದು ಕಷ್ಟ ಇದ್ರು ಕೂಡ ಪತಿ ಪತ್ನಿ ಜೊತೆಗೆ ಹೋಗ್ತಾ ಇದ್ದಂತೆ. ಅವರ ಪತಿಗೆ ಕಾರ್ಯಕ್ರಮ ಇಲ್ದಿದ್ರು ಕೂಡ ಪತಿಯನ್ನು ಕರ್ಕೊಂಡೇ ಪತ್ನಿ ಹೋಗ್ತಿದ್ದಂತೆ ಲೀಲಾವತಿ ಬೈಪಡಿತಾರು. ಆಗ ಮಾತನಾಡ್ತಾ ಅವರೊಬ್ರು ಶಿಷ್ಯ ಹೇಳ್ತಾ ಇದ್ರು, ಚಂದ್ರಶೇಖರ್ ಕೊಂಕಣಾಜೆ ಅಂತ ಅವ್ರು ಅಂದ್ರೆ ಚಂದ್ರಶೇಖರ್ ಕೊಂಕಣಾಜೆ ಅವರು ಕೇಂದ್ರದ ಗುರುಗಳ ಶಿಷ್ಯ ಅವರು. ಹೌದು, ಹರಿನಾರಾಯಣ ಬೈಪಡಿತಾರೆ ಶಿಷ್ಯರು ಅಂತ ಹೇಳಿದ್ರು. ನಮ್ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು ಗಿರೀಶ್ ರೈ ಅವರ. ನಿಜ ನಿಜ ನಿಜ, ಆ ಒಂದು ಮೆಮೊರೇಬಲ್ ಇದೆಯಲ್ಲ. ನಿಜ, ನೀವೆಲ್ಲ ಪುಣ್ಯವಂತರು ಗಿರೀಶ್ ರೈ ಕಾಕೆಪದ ಅವರೇ. ಅವರ ಒಂದು ಗರಗಲ್ಲಿ ಪಳಗಿದ್ದೀರಿ ಅಂತ ಹೇಳಿದ್ರೆ ಆ ವಿಚಾರವನ್ನ ನಾವೀಗ ಕೇಳ್ತೀವಿ. ಹೌದು. ಮತ್ತೆ ನಾನು ಗುರುಗಳ ಆಶೀರ್ವಾದದಿಂದಲೇ ಇಷ್ಟೇ ಎತ್ತರಕ್ಕೆ ಬರ್ಲಿಕ್ಕೆ ಸಾಧ್ಯ. ನಿಜ ನಿಜ ನಿಜ. ಇವತ್ತು ನಾನು ಅಲ್ಲಿ ಗುರುಗಳ ಹತ್ತಿರ ಒಂದು ಪದ್ಯ ಕೂಡ ಹೇಳಿದೆ, ಅವರ ಒಂದು ಇದರ ನುಡಿ ನಮನಗೆ. ಅದು ಕೂಡ ಪುಣ್ಯವೇ ನೋಡಿ. ನಿಜ ನಿಜ ನಿಜ. ಅಂದ್ರೆ ಈಗ ಗುರುಗಳು ಈಗ ಅವರ ಹೆಂಡತಿ ದೇಹತ್ಯಾಗ ಮಾಡುವಾಗ ನಾವು ಹತ್ತಿರ ಇದ್ದದ್ದು, ಅಲ್ಲಿ ಬಂದದ್ದು, ಅವರ ಸೇವೆ ಮಾಡಿದ್ದು, ಅದೊಂದು ಪುಣ್ಯ. ಅದು ಎಲ್ಲರಿಗೆ ಪ್ರಾಪ್ತಿ ಆಗುದಿಲ್ಲ ಅಂತ. ನಿಜ ನಿಜ, ಸಿಗುದಿಲ್ಲ. ಕೆಲವೊಬ್ಬರಿಗೆ ಸಿಕ್ಕಿರ್ಬೇಕು ಅಂತ ಹೇಳಿ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ. ಅದು ಖಂಡಿತವಾಗ್ಲು ನಿಮ್ಮ ನಿಷ್ಕಲ್ಮಶವಾದ ಮನಸ್ಸಿದೆಯಲ್ಲ, ಅದ್ರ ಒಂದು ಸಿಕ್ಕಂತಹ ಒಂದು ಅವಕಾಶ ಅಂತಾನೆ ಹೇಳ್ಬೋದು ಗಿರೀಶ್ ರೈ ಅವರ. ಹೌದು, ನಮ್ಗೆ ಗುರುಗಳಂದ್ರೆ ತುಂಬಾ ಪ್ರೀತಿ, ನನ್ಗೆ ಭಕ್ತಿ. ಮತ್ತೆ ನಾನು ಹೇಳುದಿಷ್ಟೇ, ಆ ಗುರುಗಳಿಂದಾಗಿ ನಾನು ಒಂದು ಇಷ್ಟ ಮಟ್ಟಕ್ಕೆ ಬಂದದ್ದೆ ಅಂತ ಹೇಳ್ತಾರೆ. ನಿಜ ನಿಜ. ನಿಮ್ಮ ಸರಳತೆ ಕೂಡ, ನಿಮ್ಮ ಬಗ್ಗೆ ಕೂಡ ನಮ್ಗೆ ಗೊತ್ತಿದೆ. ನಿಮ್ಮ ಸರಳತೆ ಇರ್ಬೋದು, ನಿಮ್ಮ ನಡೆನುಡಿ ಇರ್ಬೋದು,
ನಿಜವಾಗ್ಲೂ ಆ ಗುರುಗಳ ಶಿಷ್ಯ ಅಂತ ಹೇಳುವುದಕ್ಕೆ ನಿಜವಾಗ್ಲೂ ನಿಮ್ಮ ಮಾತುಗಳೇ ಸಾಕ್ಷಿ ಆಗ್ತಾ ಇದೆ ಗಿರೀಶ್ ರೈ ಅವರೀಗ. ಅಷ್ಟೇ ಸರಳತೆ, ನಾವು ಮಾತನಾಡಿಸ್ತೇವೆ ಅಂತ ಹೇಳಿದಾಗ ಓಕೆ ಸರ್ ಮಾತಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರಲ್ವಾ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ನಿಮ್ ಜೊತೆಗೆ ಮಾತನಾಡೋಕೆ ಖುಷಿ ಆಗ್ತಾ ಇದೆ. ಲೀಲಾವತಿ ಬೈಪಡಿತಾ ಇರೋ ಪತಿಯ ಶಿಷ್ಯ ಆದ್ರೂ ಕೂಡ ಆ ಅಮ್ಮನ ಗುಣಗಾನವನ್ನ ತಾವಿಲ್ಲಿ ಮಾಡ್ತಾ ಇದ್ದೀರಿ ಅಲ್ವಾ, ಅದಕ್ಕೆ ನಿಜವಾಗ್ಲೂ ನಾವು ಧನ್ಯವಾದನ ಹೇಳ್ತಾನೆ ಇದ್ದೀವಿ ನಮ್ಮ ವಾಹಿನಿಯ ಮುಖಾಂತರ. ನಾನಂದ್ರೆ ತುಂಬಾ ಪದ್ಯ ಕೇಳಿದ್ದೇನೆ ಸರ್ ಅವರ ಕ್ಯಾಸೆಟ್ ಅಲ್ಲಿ, ತುಂಬಾ ಆಡಿಯೋ ಕ್ಯಾಸೆಟ್ ಅನ್ನೆಲ್ಲ ಮೊದ್ಲು ನಾನು ಕೇಳಿದ್ದೇನೆ. ಮತ್ತೆ ಅವರು ತಲಕಲ ಮೇಳದಲ್ಲಿ ಕೂಡ ಅವರು ಒಂದು ಅಂದ್ರೆ ಪ್ರಧಾನ ಭಾಗವತರಾಗಿ ಮುನ್ನಡೆಸ್ತಿದ್ರು ಅವರು. ನೋಡಿ ಪುರುಷರ ತರ ಪುರುಷರಿಗೆ ಸರಿ ಸಮಾನವಾಗಿ ಅವರು ನಡೆಸ್ತಾ ಇದ್ರು. ಹೌದು ಹೌದು ನಿಜ. ಅಂದ್ರೆ ನಾನು ನೀವು ಒಂದು ಹೇಳ್ತೇನೆ ಸರ್, ಮೇಳ ತಿರ್ಗಾಟ ಮಾಡಿದ ಭಾಗವತರು ಯಾರಿಲ್ಲ. ಈಗ ತುಂಬಾ ಮಂದಿ ಇದ್ದಾರೆ, ಹೆಣ್ಮಕ್ಳು ಭಾಗವತರು ತುಂಬಾ ಮಂದಿ ಇದ್ದಾರೆ. ಅವರ ಹಾಗೆ ಮೇಳ ತಿರ್ಗಾಟ ಮಾಡಿದ ಭಾಗವತರು ಒಂದು ಮೇಳದಲ್ಲಿ ಕಲಾವಿದರನ್ನು ಅಂದ್ರೆ ಈಗ ಹವ್ಯಾಸಿಯಾಗಿ ತುಂಬಾ ಮಂದಿ ಕುಣಿಸ್ತಾರೆ, ಅದು ಬೇರೆ. ತುಂಬಾ ಹುಡುಗಿಯರು ಕುಣಿಸ್ತಾರೆ. ಮೇಳದಲ್ಲಿ ಕುಣಿಸಿ ಕಲಾವಿದರನ್ನು ಕುಣಿಸಿದ ಭಾಗವತರು ಅಂದ್ರೆ ಅದು ಲೀಲಾವತಿ ಅಮ್ಮ. ನಿಜ. ಅಂದ್ರೆ ಬೇರೆ ಯಾರು ಕೂಡ ಇಲ್ಲ, ಈಗ್ಲೂ ಕೂಡ ಇಲ್ಲ, ಈಗ್ಲೂ ಕೂಡ ಇಲ್ಲ. ಮೇಳ ತಿರ್ಗಾಟ ಮಾಡಿ ಒಂದು ಅಂದ್ರೆ ಈ ಯಕ್ಷಗಾನ ಸೇವೆಯನ್ನು ಮಾಡಿದ ಭಾಗವತರು ಅದು ಲೀಲಾವತಿ ಬೈಪಾಡ್ತಾರೆ ಒಬ್ರು ಮಾತ್ರ. ನಿಜ ನಿಜ. ಅದಕ್ಕೆ ನಮ್ಮ ಗುರುಗಳ ತುಂಬಾ ಅದಕ್ಕೆ ಸಾಥಿತ್ತು ನಮ್ಮ ಗುರುಗಳದ್ದು. ಮತ್ತೆ ದೊಡ್ಡವರ ಮತ್ತೆ ಅವರ ಮಕ್ಕಳು ದೊಡ್ಡವರಾದ್ಮೇಲೆ ಈಗ ಅವಿನಾಶನ್ನ ತುಂಬಾ ಎಲ್ಲ ಅವರ ಗುರುಗಳ ಬಗ್ಗೆ ಒಂದು ವರ್ಷಕ್ಕೊಮ್ಮೆಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಹಾಗಂತ ಅಲ್ಲಿವರೆಗೆ ಈ ಮಕ್ಕಳು ದೊಡ್ಡವರಾಗಿ ಉದ್ಯೋಗಕ್ಕೆ ಬರುವವರಿಗೆ ಗುರುಗಳು ತುಂಬಾ ಕಷ್ಟವನ್ನು ಅನುಭವಿಸಿದವರು. ಬಡತನದ ಜೀವನ. ಬಡತನದ ಜೀವನ ಹಾಗೆ. ಅಂದ್ರೆ ತಂದೆಯನ್ನ ಕಳ್ಕೊಳ್ತಾರೆ, ಅಲ್ಲೂ ಕೂಡ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗುತ್ತೆ. ಆದ್ರೂ ಕೂಡ ನೆರೆಹೊರೆಯವರ ಹತ್ರ ಕೇಳ್ತಾರೆ, ಅಣ್ಣನ ಜೊತೆಗೂಡಿ ಕಲಿತಾರೆ, ಮನೆಯಲ್ಲೇ ಕೂತ್ಕೊಂಡು ಶಿಕ್ಷಣವನ್ನ ಮಾಡ್ತಾರೆ. ಯಾರು ಇರ್ತಾರೆ ಹೇಳಿ ಗಿರೀಶ್ ಅವರು ಈ ರೀತಿ ಸಾಧನೆಯನ್ನ ಮಾಡುವವರು ಅಲ್ವಾ? ಹೌದು 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 ಹೌದು. ತಂದೆಯನ್ನ ಅದೇ ಹೇಳುದು, ಅಂದ್ರೆ ಮಕ್ಕಳಿಗೆ ತಂದೆ ತಾಯಿ ಆಸರೆ ಆಗಿರ್ಬೇಕು. ಅವರನ್ನೇ ಕಳ್ಕೊಂಡ ಸಂದರ್ಭದಲ್ಲಿ ದಿಕ್ಕು ಯಾವ ಕಡೆಗೆ ಹೋಗ್ಬೇಕು ಅಂದನ್ನೇ ಪ್ರೇರಣೆ ಕೊಡ್ಲಿಕ್ಕೆ ಯಾರು ಕೂಡ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಅದನ್ನು ಕೂಡ ಒಂದು ಎದೆಗುಂದದೆ ಅವರು ಮುನ್ನಡೆಸ್ಕೊಂಡು ಇಷ್ಟು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದಾರೆ ಅಂತ ಹೇಳಿದ್ರೆ. ಹೌದು, ಅವರು ಕಡಬದಲ್ಲಿ ಇದ್ದವರು ಮೊದಲು ಕಡಬದಲ್ಲಿ ಇದ್ದವರು, ಮತ್ತೆ ತಲಕಲದಲ್ಲಿ ನೆಲೆಸಿದ್ದಾರೆ. ನೋಡಿ ಈಗ ಅವರು ನಿಧನರಾಗಿದ್ದಾರೆ ಅನ್ನುವಂತ ಸುದ್ದಿ ಬರುವವರೆಗೂ ಅವರ ಜೀವನದ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಇಷ್ಟು ಕಷ್ಟಪಟ್ಟಿದ್ರ ಲೀಲಾವತಿ ಭಯಪಡಿತಾ ಇರೋ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರುವಂತದ್ದು. ಹೌದು, ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್, ತುಂಬಾ ಕಷ್ಟಪಟ್ಟಿದ್ದಾರೆ ಅವರು ಲೈಫ್ ಅಲ್ಲಿ ಒಂದು ಮುಂದೆ ಬರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈಗ ಮಾತ್ರ ತೊಂದರೆ ಇಲ್ಲ ಸರ್, ಈಗ ಅಂದ್ರೆ ಮಕ್ಕಳಿಂದಾಗಿ ಸ್ವಲ್ಪ ಸುಖ ಜೀವನ ಅನುಭವಿಸ್ತಿದ್ದಾರೆ. ಹಾಗೆ ಅವರಿಗೆ ಸಾಧಾರಣ ಒಂದ್ 2-3 ವರ್ಷಕ್ಕಿಂತ ಮುಂಚೆ ಅವರಿಗೆ ಒಂದು ನರದ ಸಮಸ್ಯೆಯಲ್ಲಿ ಇತ್ತು, ತಲೆ ಇದೆಲ್ಲ ಮರೆತು ಹೋಗುದು ಅಂತದ್ದೆಲ್ಲ ಇತ್ತು. ಅದು ಇತ್ತೀಚೆಗೆ ಸ್ವಲ್ಪ ಜೋರಾಯ್ತು ಅದೆಲ್ಲ. ಹಾಗೆ ಅಂದ್ರೆ ನೋಡಿ, ಎಷ್ಟೋ ಮಂದಿ ಈಗ ತಮ್ಗೆ ಅದಕ್ಕಿಲ್ಲ ಇದಕ್ಕಿಲ್ಲ, ನಮ್ಮ ಜೀವನ ಹಾಗಾಯ್ತು ಹೀಗಾಯ್ತು, ದಾಂಪತ್ಯವನ್ನು ಮುರಿದುಕೊಳ್ಳುವಂತವರ ಮಧ್ಯೆ ಲೀಲಾವತಿ ಭಯಪಡಿತಾ ಇರೋ ತನ್ನ ಸಾಂಸಾರಿಕ ಜೀವನದಲ್ಲೂ ಕೂಡ ಇನ್ನೊಬ್ಬರಿಗೆ ಮಾದರಿ ಆದ್ರು. ಕಲಾ ಜೀವನದಲ್ಲಿ ಮಾತ್ರ ಅಲ್ಲ ಇಲ್ಲಿ ಅಲ್ವಾ? ಹೌದು 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 ನಿಜ. ಒಂದು ಮಾತಾಡಿದಾಯ್ತು, ಅವ್ರ ಮನೆಗೆ ಅವಳು, ಇವಳ ಮನೆಗೆ ಇವನಂತ ಆಗ್ತಾ ಇರುತ್ತೆ ಈಗಿನ ಕಾಲಘಟ್ಟದಲ್ಲಿ. ಅಂತದ್ರಲ್ಲಿ ನೋಡಿ, ಪತಿಯ ಜೊತೆಗೂಡಿ ಎಲ್ಲಾ ಕಲಾ ಸೇವೆಯನ್ನ ಮಾಡ್ತಾ ಇದ್ದವರು, ಇನ್ನೊಬ್ಬರಿಗೆ ಮಾದರಿ ಆಗಿದ್ರು. ಪ್ರತಿಯೊಂದು ಸರ್ ನೋಡಿ, ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಇರ್ತದೆ, ಹಣದ ವ್ಯವಸ್ಥೆ ಇರ್ತದೆ, ಕಲೀಲಿಕ್ಕೆ ತುಂಬಾ ವ್ಯವಸ್ಥೆ ಇರ್ತದೆ. ಆದ್ರೂ ಕೂಡ ಕಲೀಲಿಕ್ಕೆ ಒಂದು ಅವರಿಗೆ ತಯಾರಾಗಿರುವುದಿಲ್ಲ. ನಿಜ. ಅಂತ ಒಂದು ಅಸಡ್ಡೆ ಅಂದ್ರೆ ಯುಗದ ಅಂದ್ರೆ ಕೆಲವರು ಇರ್ತಾರೆ. ಆದ್ರೆ ನೋಡಿ, ಅವರು ಬಡತನದಲ್ಲಿ ಕಲ್ತದ್ದು, ಬಡತನದಲ್ಲಿ ಕಲ್ತು ಈಗ ಅಷ್ಟು ಮೇಲಕ್ಕೆ ಬಂದಿದೆ ನೋಡಿ. ಅವರು ಅವರ ಪತಿಯನ್ನು ನಮ್ಮ ಎದುರಲ್ಲಿ ಗುರುಗಳಂತಲೇ ಹೇಳ್ತಿದ್ದದ್ದು. ನಾನೀಗ ನಾನು ಅವರ ಮನೆಗೆಲ್ಲ ಹೋದಾಗ ನನ್ಗೆ ಗುರುಗಳು ಹೀಗೆ ಕಲಿಸಿದ್ದು, ನನ್ಗೆ ಗುರುಗಳು ಹಾಗೆ ಕಲಿಸಿದ್ದು. ನಾನೊಮ್ಮೆ ಯೋಚನೆ ಮಾಡಿದ್ದು, ಇವರು ಯಾರನ್ನು ಗುರುಗಳು, ಮತ್ತೆ ನೋಡುವಾಗ ಇವರನ್ನೇ, ಅವರ ಗಂಡನನ್ನೇ ಗುರುಗಳು. ಹೌದು, ನಂಗೆ ಫಸ್ಟ್ ಗೆಮ್ಮೆ ಅವ್ರೆ ಅಂದ್ರೆ ನನ್ಗೆ ಗುರುಗಳು ಹೀಗೆ ಕಲಿಸಿದ್ದಾರೆ ಅಂತ ಹೇಳುದು. ಮತ್ತೆ ನೋಡುವಾಗ ನಮ್ಮ ಗುರುಗಳನ್ನೇ ಹೇಳುದು ಅವರು. ಯಾರಪ್ಪ ಇವರ ಗುರುಗಳು ಅಂತ ಹೇಳಿ ನಂಗೆ ಗೊತ್ತಿರ್ಲಿಲ್ಲ. ನಾನ್ ಫಸ್ಟ್ ಹೋದ ಟೈಮಲ್ಲಿ ಅಂದ್ರೆ ಮತ್ತೆ ನಂಗೆ ತಲೆಗೆ ಹೋಯ್ತು. ಮತ್ತೆ
ದಾಂಪತ್ಯ ಜೀವನದಲ್ಲಿ ತುಂಬಾ ಅನ್ಯೋನ್ಯವಾಗಿದ್ದವರು ಅವರು ಗುರುಗಳು. ಅಂದ್ರೆ ಅವರು ಲೀಲಾವತಿ ಮತ್ತೆ ಹರಿನಾರಾಯಣ ಬೈಪಡ್ತಾರೆ ತುಂಬಾ ಪ್ರೀತಿಯಲ್ಲಿದ್ದವರು, ಅಂದ್ರೆ ಒಬ್ಬರನ್ನೊಬ್ರು ಹಚ್ಚಿಕೊಂಡು ಹಾಗೆ. ನಿಜ ನಿಜ ನಿಜ. ಎಷ್ಟು ಹೇಳಿದ್ರು ಮುಗಿಲಿಕ್ಕಿಲ್ಲ. ಎಷ್ಟು ಅಂದ್ರೆ ಅವರ ಪ್ರತಿಯೊಂದರಲ್ಲೂ ಪ್ರೇರೇಪಣೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವ ಲೀಲಾವತಿ ಅಮ್ಮನವರದಲ್ವಾ? ಹೌದು. ಎಸ್ ಗಿರೀಶ್ ರೈ ಅವರೇ, ಎಸ್ ಧನ್ಯವಾದಗಳು U+Y ಜೊತೆಗೆ ಮಾತನಾಡಿದ್ದಕ್ಕೆ. ನಿಜ ನೋಡಿ, ಯಾವ ರೀತಿಯ ಕಲಾವಿದೆ ಲೀಲಾವತಿ ಬೈಪಡಿತಾ ಇರುವಂತ ಹೇಳಿದ್ರೆ, ಮಾತನಾಡ್ತಾ ಇದ್ರೆ ದಿನ ಇಡೀ ಮಾತನಾಡ್ತಾನೆ ಇರುವಂತಹ ವ್ಯಕ್ತಿತ್ವ ಲೀಲಾವತಿ ಬೈಪಡಿತಾ ಇರೋದು. ಜೊತೆಗೆ ಬಹಳಷ್ಟು ಕಲಾ ಸೇವೆಯನ್ನು ಮಾಡಿದವರು ಲೀಲಾವತಿ ಬೈಪಡಿತಾ ಇರು. ಅಂದರೆ ಈಗ ಅವ್ರು ಯಾವ ರೀತಿ ಅಂತ ಹೇಳಿದರೆ, ಒಂದು ವೃತ್ತಿಪರ ಮಹಿಳಾ ಭಾಗವತರು ಎನ್ನುವಂತಹ ಪಟ್ಟ ಅವರಿಗೆ. ಅಂದರೆ ಪತಿಯೊಂದಿಗಿನ ಸಂದರ್ಭ ಸುಬ್ರಹ್ಮಣ್ಯ ಇರ್ಬೋದು, ಪುತ್ತೂರು, ಕದ್ರಿ, ಕರ್ನಾಟಕ, ಅರುವ, ಕುಂಬಳೆ, ಬಪ್ಪನಾಡು, ಕುಂಬಳೆ, ತಳಕ್ಕಳ, ಡೇರೆ, ಬಯಲಾಟ ಮೇಳಗಳನ್ನು ನಿರಂತರವಾಗಿ 20 ವರ್ಷಗಳ ಕಾಲ ವೃತ್ತಿ ಕಲಾವಿದರಾಗಿಯೂ ಕೂಡ 17 ವರ್ಷಗಳಿಂದ ಕೂಡ ಅತಿಥಿ ಕಲಾವಿದರಾಗಿ ಕೂಡ ಯಕ್ಷಗಾನಕ್ಕೆ ಸೇವೆಯನ್ನು ಮಾಡಿದ್ದಾರೆ. ಇನ್ನು ಯಕ್ಷಗಾನ ಲೋಕದಲ್ಲಿ ಬೆಳಗಿ ಕಲೆಯನ್ನು ಬೆಳೆಸಿದಂತಹ ಕೀರ್ತಿವಂತರಾಗಿರುವಂತಹ ಶೇಣಿ ಗೋಪಾಲಕೃಷ್ಣ ಭಟ್, ಬಣ್ಣದ ಮಾಲಿಂಗ, ಹೊಸ ಹಿತ್ಲು ಮಹಾಲಿಂಗ ಭಟ್, ಪಡ್ರೆ ಚಂದು, ಪುತ್ತೂರು ನಾರಾಯಣ ಹೆಗ್ಡೆ, ಅಳಿಕೆ ರಾಮಯ್ಯ ರೈ, ಕೆ ಗೋವಿಂದ ಭಟ್, ಪುತ್ತೂರು ಕೃಷ್ಣ ಭಟ್, ಕೊಳಿಯೂರು ರಾಮಚಂದ್ರ ರಾವ್, ಎಂಪೆಕಟ್ಟೆ ರಾಮಯ್ಯ ರೈ, ಕುಂಬಳೆ ಸುಂದರ್ರಾವ್, ಶಂಕರನಾರಾಯಣ ಸಾಮಗ್ರು, ರಾಮದಾಸ ಸಾಮಗ್ರು, ML ಸಾಮಗ್ರು, ತೆಕ್ಕಟ್ಟೆ, ಆನಂದ ಮಾಸ್ತರ, ಪ್ರಭಾಕರ ಜೋಶಿ ಸೇರಿದಂತೆ ಹಲವು ಕಲಾವಿದರನ್ನು ಬೆಳೆಸಿದಂತಹ ಹಲವು ಇದರಲ್ಲಿ ಬೆಳೆದಂಥವರು ಲೀಲಾವತಿ ಬೈಪಡಿತಾ ಇರು.